ವೀಕ್ಷಕರೇ ನಮಸ್ಕಾರ. ನಮ್ಮ ಮ್ಯೂಚುವಲ್ ಫಂಡ್ ನ ವಿಶೇಷ ಸರಣಿಯ 7ನೇ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಈಗಾಗಲೇ ನಾವು ಬಹಳಷ್ಟು ವಿಡಿಯೋಗಳನ್ನ ಮಾಡಿದ್ದೀವಿ ಮ್ಯೂಚುವಲ್ ಫಂಡ್ ಗೆ ಸಂಬಂಧಪಟ್ಟಂತೆ. ಮ್ಯೂಚುವಲ್ ಫಂಡ್ ವಿಧಗಳೇನು, ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಮ್ಯೂಚುವಲ್ ಫಂಡ್ ನಲ್ಲಿ ಯಾವ ರೀತಿ ಹೂಡಿಕೆ ಮಾಡಬೇಕು, ಮತ್ತೆ ನಿಮ್ಮ ಹಣವನ್ನ ಯಾವ ರೀತಿ ಬೆಳೆಸಬೇಕು ಅಂತೇಳಿ ನಾವು ಈಗಾಗಲೇ ಸಿರೀಸ್ ಆಫ್ ವಿಡಿಯೋಸ್ ಗಳನ್ನ ಮಾಡಿದ್ದೀವಿ. ಆ ವಿಡಿಯೋಗೆ ನಿಮ್ಮಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಅದರಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ನೀವು ಕೇಳಿದ್ರಿ. ನನ್ನ ಹತ್ರ ಇಷ್ಟ ಹಣ ಇದೆ, ನನ್ನ ವಯಸ್ಸು ಇಷ್ಟು, ನಾನು ಈಗ ಹೂಡಿಕೆ ಮಾಡಿದ್ರೆ 1 ಕೋಟಿ ಗಳಿಸಬಹುದಾ, ಮತ್ತೆ ಹಣವನ್ನ ಜಾಸ್ತಿ ಉಳಿಸಬಹುದಾ ಅಂತ ಹೇಳಿ ಕೇಳಿದ್ರಿ. ಅಂತಹದ್ದೇ ಕ್ವಶನ್ ಗಳನ್ನ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ನಾನು ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಮ ಪ್ರಶ್ನೆಗಳನ್ನೇ ಆಯ್ದು ಇವತ್ತು ನಮ್ಮ ಸಂದರ್ಶನದಲ್ಲಿ ಕ್ವಶನ್ ಅಂಡ್ ಆನ್ಸರ್ ಮಾದರಿಯಲ್ಲಿ ಸಂದರ್ಶನವನ್ನ ನಾವು ರೂಪಿಸಲು ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ ಜೊತೆ ಯಥ ಪ್ರಕಾರ ಅಮರನಾಥ್ ಶಿವಶಂಕರ್ ಸರ್ ಅವರು ನಮ್ ಜೊತೆ ಇದ್ದಾರೆ. ಅವರು ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾರೆ. ಅವರನ್ನ ಸ್ವಾಗತಿಸೋಣ, ಬನ್ನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ, ಧನ್ಯವಾದಗಳು. ಸರ್ ಅದೇ ನಾವು ಇದುವರೆಗೂ 6 ವಿಡಿಯೋಗಳನ್ನು ಮಾಡಿದ್ವಿ, ಇದು 7ನೇ ವಿಡಿಯೋ. ಈಗ ನಮ್ಮ ಹಿಂದಿನ ವಿಡಿಯೋಗಳಿಗೆ ಬಹಳಷ್ಟು ಕಮೆಂಟ್ಗಳು ಬಂದಿದ್ವು, ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ವೀಕ್ಷಕರು ಕೇಳಿದ್ರು. ಆ ಪ್ರಶ್ನೆಗಳನ್ನ ನಾನು ಇವತ್ತು ನಿಮ್ಮ ಹತ್ರ ಕೇಳ್ತಾ ಹೋಗ್ತೀನಿ, ಅದಕ್ಕೆ ಪರಿಹಾರವನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ ಒಬ್ರು ಕೇಳಿದ್ರು, ನನಗೆ 35 ವರ್ಷ, ತಿಂಗಳ ಸಂಬಳ 18,000 ರೂಪಾಯಿ, 21 ವರ್ಷದವರೆಗೆ 1 ಕೋಟಿ ರೂಪಾಯಿ ಗುರಿ ತಲುಪೋದು ಸಾಧ್ಯ ಅಂತ ಹೇಳಿದ್ರಿ. ನನ್ನ ವಯಸ್ಸಿನಲ್ಲಿ ಮತ್ತು ಈ ಸಂಬಳದಲ್ಲಿ SIP ಮೂಲಕ 1 ಕೋಟಿ ರೂಪಾಯಿ ಸಂಪಾದಿಸಲು ಸಾಧ್ಯವೇ? ದಯವಿಟ್ಟು ಮಾಹಿತಿ ನೀಡಿ ಅಂತ ಒಬ್ರು ಕೇಳಿದ್ದಾರೆ. ಅದಕ್ಕೆ ನೀವೇನ್ ಹೇಳ್ತೀರಿ ಸರ್? ಸರ್ ಖಂಡಿತ ಮಾಡ್ಬೋದು. ನಾನು ಇದಕ್ ಮುಂಚೆನೆ ಹೇಳಿದ್ದೆ, ಒಂದು ಫಾರ್ಮುಲಾ ತರ ಇಟ್ಕೋಬೇಕಾಗತ್ತೆ. ನಾವು ನಮ್ಮ ಸಂಬಳ ಇಷ್ಟಿದ್ರೆ ಅದ್ರಲ್ಲಿ ತಿಂಗಳ ಖರ್ಚೆಷ್ಟು, ಏದಾದ್ರು ಎಕ್ಸಿಸ್ಟಿಂಗ್ ಸಾಲಗಳಿತ್ತಂದ್ರೆ ಅದಕ್ಕೆ EMI ಎಷ್ಟು ಹೋಗುತ್ತೆ, ಮತ್ತೆ ಮಿಕ್ಕಿದ್ದೊಂದಷ್ಟು ಉಳಿಸ್ಕೋಬೇಕು ಅಂತ ನಾನು ಹೇಳಿದ್ದೆ. 35-30-35 ಫಾರ್ಮುಲಾ ಅಂತ ಹೇಳಿದ್ದೆ. ಅದು 30-30-40 ಮಾಡ್ಕೋಬಹುದು, ಅಥವಾ ಬೇರೆ ಇನ್ನಾದ್ರು ಆ ಕಡೆ ಈ ಕಡೆ ಸ್ವಲ್ಪ ಬದಲಾವಣೆ ಮಾಡ್ಕೋಬಹುದು. ಇದಕ್ಕೆ ಇದೇ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಅಂತೇನಿಲ್ಲ, ನಾವು ನಮ್ಮ ಫಾರ್ಮುಲಾ ಹಾಕೋಬೇಕಾಗತ್ತೆ. ಬ್ರಾಡ್ ಆಗಿ 35-30-35 ಮಾಡ್ಕೋಬಹುದು. ಅಂದ್ರೆ ಬರೋ ಸಂಬಳದಲ್ಲಿ 35% ಖರ್ಚು ವೆಚ್ಚ, 30% ಇರೋ ಸಾಲಗಳು ಕಟ್ಕೊಳ್ಳೋದು, ಮತ್ತೆ 35% ಹೂಡಿಕೆ ಅಂತ. ಗೆಳೆಯರೊಬ್ರು 18,000 ಸಂಬಳ ಬರೋರು, ಅವ್ರಿಗೀಗ 35 ವರ್ಷ ವಯಸ್ಸು, ಅವರು 1 ಕೋಟಿ ತಲುಪಕ್ ಸಾಧ್ಯನಾ ಅಂತ ಕೇಳಿದ್ದಾರೆ. ಹೌದು, ಮ್ಯಾಥಮೆಟಿಕಲ್ ಆಗಿ ನೋಡಿದ್ರೆ ಸಾಧ್ಯ ಇದೆ. ಅವ್ರು ಮಾಡ್ಬೇಕಿರೋದು ಹೀಗೆ: 18,000 ಸಂಬಳ ಬರೋರು 35% ಉಳಿಸ್ಬೇಕು, ಸುಮಾರು 6,300 ಏನೋ ಬರುತ್ತೆ. ಸಿಂಪಲ್ ಆಗಿ 6,000 ಅಂತ ಇಟ್ಕೊಳ್ಳೋಣ. ವರ್ಷ 10% ಸ್ಟೆಪ್ ಅಪ್ ಮಾಡ್ಲೇಬೇಕು ಅವರು. 12% ರಿಟರ್ನ್ ಬಂದು 20 ವರ್ಷ ಡ್ಯೂರೇಷನ್ ಕೊಟ್ರೆ, ಅಂದ್ರೆ ಅವ್ರಿಗೆ ಇವತ್ತು 35 ವರ್ಷ, ಅವ್ರಿಗೆ ಹಣದ ಅವಶ್ಯಕತೆ 55 ವರ್ಷ ಅವ್ರಿಗಾದಾಗ ಬೇಕು ಅಂತ ಅನ್ಸಿದ್ರೆ, ಅಂದ್ರೆ 20 ವರ್ಷ ಕಾಲಾವಕಾಶ ಕೊಟ್ರೆ, ಈ ಫಾರ್ಮುಲಾ ಪ್ರಕಾರ ಹೋದಾಗ 1.1 crore ಅವರು ಕೂಡಿಟ್ಕೋಬಹುದಾಗತ್ತೆ. ಸೊ 18,000 ಸಂಬಳ ಬರೋರು 6,000 ಉಳಿಸ್ಕೊಂಡು 20 ವರ್ಷ ಕಾಲಾವಕಾಶ ಕೊಟ್ರೆ ಖಂಡಿತ 1 ಕೋಟಿ ನೋಡ್ಬೋದು ಅವರು. ಓಕೆ ಸರ್, ಇನ್ನೊಬ್ರು ಕ್ವಶನ್ ಇದೆ. 40 ವರ್ಷ ವಯಸ್ಸಿನವರು 1 ಕೋಟಿ ರೂಪಾಯಿ ಗಳಿಸ್ಬೇಕಾದ್ರೆ ತಿಂಗಳಿಗೆ ಎಷ್ಟೊಂದು ಹೂಡಿಕೆ ಮಾಡ್ಬೇಕು, ಮತ್ತೆ ಎಷ್ಟು ವರ್ಷ ಅವರು 1 ಕೋಟಿಗಾಗಿ ಕಾಯ್ಬೇಕಾಗುತ್ತೆ ಅಂತ ಹೇಳಿ. ಈಗ 40 ವರ್ಷ ವಯಸ್ಸಾಗಿರೋರು ಸುಮಾರು ಒಂದು 15-18 ವರ್ಷ ಕೆಲಸ ಮಾಡಿರ್ತಾರೆ, ಒಂದಷ್ಟು ಉಳಿಸ್ಕೊಂಡಿರ್ತಾರೆ ಅಂತ ಅನ್ಕೋಬಹುದು. ಒಂದು ಪಕ್ಷ ಕಾರಣಾಂತರಗಳಿಂದ ಅವ್ರೇನು ಉಳಿಸಕ್ ಆಗಿಲ್ಲ, ಅಥವಾ ಅದು ಬೇರೆ ಇನ್ನೆಲ್ಲೋ ಬ್ಲಾಕ್ ಆಗಿದೆ, ಆ ದುಡ್ಡು ರಿಯಲ್ ಎಸ್ಟೇಟ್ ನಲ್ಲೋ ಅಥವಾ ಮತ್ತೆಲ್ಲೋ ಅಂತಿದ್ದಾಗ ಪ್ಯೂರ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಮೂಲಕ 40 ವರ್ಷದವ್ರು ಕೂಡ 1 ಕೋಟಿ ತಲುಪಬಹುದು. ಅವ್ರು ತಿಂಗಳಿಗೆ 13,000 SIP ಮಾಡ್ಬೇಕಾಗತ್ತೆ. ಮತ್ತೆ ಅದೇ ಫಾರ್ಮುಲಾ 10% ಸ್ಟೆಪ್ ಅಪ್ ಮಾಡಬೇಕು ವರ್ಷ, 12% ನಾಮಿನಲ್ ರಿಟರ್ನ್ಸ್ ಅಂತ ಅನ್ಕೊಳ್ತೀವಿ. 15 ವರ್ಷ ಕಾಲಾವಕಾಶ ಕೊಟ್ರೆ, ಅಂದ್ರೆ ಈ 40 ವರ್ಷ ವಯಸ್ಸಿರೋರಿಗೆ 55 ಆದಾಗ ಸುಮಾರು 1.07 ಕೋಟಿ, ಅಂದ್ರೆ 1,07,00,000 ಅವರ ರಿಟರ್ನ್ಸ್ ಅಮೌಂಟ್ ಆಗಿರುತ್ತೆ. ಸೊ ಅವರು ಕೂಡ ಖಂಡಿತ 1 ಕೋಟಿ ತಲುಪಬಹುದು. ಇನ್ನೊಬ್ರು ಸರ್ ಅದೇ 40 ವರ್ಷ ಏಜ್ ಅವರು ಇನ್ನೊಂದು ಕ್ವಶನ್ ಕೇಳಿದರೆ, ಅವರು ಬೇರೆಯವರು, 1 ಲಕ್ಷ ರೂಪಾಯಿನ ಒಮ್ಮೆ ಹೂಡಿಕೆ ಮಾಡಿದ್ರೆ ಅದು 1 ಕೋಟಿ ಆಗ್ಲು ಎಷ್ಟು ವರ್ಷ ಬೇಕು, ಅಥವಾ 5 ವರ್ಷಗಳಲ್ಲಿ ಆ ಹಣ ಎಷ್ಟಾಗಬಹುದು? ಅಂದ್ರೆ ಅವರು 1 ಲಕ್ಷ ರೂಪಾಯಿನ ಒಂದ್ಸಲ ಇನ್ವೆಸ್ಟ್ ಮಾಡ್ತಾರಂತೆ, ಅದು 1 ಕೋಟಿ ಆಗಕ್ಕೆ ಎಷ್ಟು ವರ್ಷ ಬೇಕು ಅಂತ ಕೇಳಿದ್ದಾರೆ. ಅದೇ 1 ಲಕ್ಷನ 1 ಕೋಟಿ ಆಗಿ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟ ಅದು. ಮ್ಯಾಥಮೆಟಿಕಲ್ ಆಗಿ ಗಣಿತದ ಆಯಾಮದಲ್ಲಿ ಹೇಳ್ಬೇಕಂದ್ರೆ 1 ಲಕ್ಷ 1 ಕೋಟಿ ಆಗಕ್ಕೆ ಸುಮಾರು 41 ವರ್ಷ ಬೇಕಾಗತ್ತೆ. 41 ವರ್ಷಗಳು ಒಂದು ಹೂಡಿಕೆನ ನಾವು 1 ಲಕ್ಷದಿಂದ ಶುರು ಮಾಡಿ 1 ಕೋಟಿ ನೋಡ್ತೀವಿ ಅನ್ನೋದು ಇನ್ ಥಿಯರಿ ಸರಿಗಿದೆ, ಬಟ್ ಪ್ರಾಕ್ಟಿಕಲ್ ಅಲ್ಲ ಅದು. ಯಾಕಂದ್ರೆ ಇವತ್ತು 1 ಲಕ್ಷ ಹಾಕಿ ಆಮೇಲೆ ಇನ್ನೇನೋ ಹಾಕೋದೇ ಇಲ್ಲ ಅನ್ನೋ ತರ ಪರಿಸ್ಥಿತಿಗಳು ಯಾರಿಗೂ ಇರಲ್ಲ. ಹಾಗಾಗಿ 1 ಲಕ್ಷ ಹಾಕಿ 1 ಕೋಟಿ ಮಾಡ್ತೀವಿ ಅನ್ನೋದು ತುಂಬಾ ಪ್ರಾಕ್ಟಿಕಲ್ ಆಗಿ ನೋಡಕ್ ಆಗಲ್ಲ. ಆದ್ರೆ 1 ಲಕ್ಷ 5 ವರ್ಷದಲ್ಲಿ ಎಷ್ಟಾಗತ್ತೆ ಅಂದ್ರೆ, ಸುಮಾರು 15% ಲಾಭ ಕೊಟ್ರೆ, 14.9-15% ಲಾಭ ಕೊಟ್ರೆ 5 ವರ್ಷದಲ್ಲಿ ಡಬಲ್ ಆಗತ್ತೆ ದುಡ್ಡು. ನಾನು ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡುವಾಗ
ನಮ್ಮ ದುಡ್ಡು ಡಬಲ್ ಆಗಕ್ಕೆ ಎಷ್ಟು ಟೈಮ್ ಬೇಕು, 3 ಪಟ್ಟು ಆಗಕ್ಕೆ ಎಷ್ಟು ಟೈಮ್ ಬೇಕು ಅಂತ ಹೇಳ್ತೀನಿ. ಬಟ್ 1 ಲಕ್ಷನ 5 ವರ್ಷದಲ್ಲಿ 15% ರಿಟರ್ನ್ ಕೊಟ್ರೆ 2 ಲಕ್ಷ ಮಾಡ್ಬೋದು. ಓಕೆ ಸರ್, ಅವ್ರು 40 ವರ್ಷದವರು ಈಗ 1 ಲಕ್ಷ ರೂಪಾಯಿ ಹಾಕಿದ್ರೆ ಅವ್ರಿಗೆ 81 ವರ್ಷ ಆಗುತ್ತೆ ಅದು 1 ಕೋಟಿ ಆಗಕ್ಕೆ, ಹೌದಲ್ವಾ? ಹೌದು, ಥಿಯರಿ ಪ್ರಕಾರ 81 ವರ್ಷ ಆಗತ್ತೆ. ಅದು ನಿಜವಾಗ್ಲೂ ಅಲ್ವಾ? ನಮಗೆ ಅಷ್ಟೊಂದು ಕಾಯಕ್ಕೆ ಪರ್ಸನಲ್ ಟೈಮ್ ಇದೆಯಾ, ನಮ್ಮ ಪರಿಸ್ಥಿತಿಗಳು ಕಾಯಕ್ಕೆ ತಯಾರಿದ್ಯಾ ಅಂತ ಸುಮಾರು ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಪ್ರಾಕ್ಟಿಕಲ್ ಯೋಚನೆ ಮಾಡೋಣ. 40 ವರ್ಷದವರು ಕೇವಲ 1 ಲಕ್ಷ ಒಂದ್ಸಲ ಹಾಕ್ಬಿಟ್ಟು ಅದು ಕೋಟಿಗೆ ಬದಲಾಗ್ಲಿ ಅಂತ ಅನ್ಕೊಳ್ಳೋದು ಬೇಡ. ಇವತ್ತು 1 ಲಕ್ಷ ಹಾಕಿದಾಗ ಬಹುಶಃ ಇನ್ನೊಂದು ವರ್ಷ ಬಿಟ್ಟು ಮತ್ತೊಂದು ಲಕ್ಷ ಹಾಕಕ್ಕಾಗತ್ತೋ, ಅಥವಾ ಇನ್ಯಾವುದೋ ಬೋನಸ್ ಬಂದಾಗ 2 ಲಕ್ಷ ಹಾಕ್ಬೋದು. ಈ ರೀತಿ ದುಡ್ಡು ಬಂದಾಗ ಹೂಡಿಕೆ ಏರಿಸ್ಕೊಂಡು ಹೋದ್ರೆ ಅವಾಗ ತಮ್ಮ ಫೈನಾನ್ಷಿಯಲ್ ಗೋಲ್ ತಲುಪಕ್ಕೆ ಸುಲಭ ಆಗುತ್ತೆ. ಓಕೆ ಸರ್, ಇನ್ನೊಬ್ರು ಕೇಳಿದ್ದಾರೆ, 50 ವರ್ಷ ಆಗಿದೆ ಅವ್ರಿಗೆ, 1 ಕೋಟಿ ರೂಪಾಯಿ ಗಳಿಸ್ಬೇಕಂದ್ರೆ ತಿಂಗಳಿಗೆ ಎಷ್ಟು SIP ಮಾಡ್ಬೇಕು, ಮತ್ತೆ ಅದನ್ನ ಎಷ್ಟು ವರ್ಷ ಮಾಡ್ಬೇಕು ಅಂತೇಳಿ ಕೇಳಿದ್ದಾರೆ. ಮತ್ತೆ ಇನ್ನೊಬ್ರು, ನನಗೆ 55 ವರ್ಷ, ನಾನು 1 ಕೋಟಿ ರೂಪಾಯಿ ಸಂಪಾದಿಸಲು ಏನ್ ಮಾಡ್ಬೇಕಂತ ಕೇಳಿದ್ದಾರೆ. ಈ 2 ಕ್ವಶನ್ ಗಳನ್ನ ನೀವು ಒಂದೇ ಸಲಕ್ಕೆ ತಗೋಬಹುದು. ಖಂಡಿತ ಇವೆರಡು ಪ್ರಶ್ನೆಗಳು ಸರಿಸುಮಾರು ಅಲ್ಲೇ ಇದೆ. ಯಾಕಂದ್ರೆ 50 ವರ್ಷದವರೆಗೂ 55 ವರ್ಷದವರೆಗೂ ಏನಂತ ವ್ಯತ್ಯಾಸ ಇಲ್ಲ ಹೂಡಿಕೆ ಕಾಲಾವಕಾಶ ನೋಡಿದಾಗ. ಸೊ ಇವರೆಲ್ಲರೂ ಬರೀ SIP ಮಾಡ್ತೀನಿ ಅಥವಾ ಈಕ್ವಿಟಿ SIP ಮಾಡಿ 1 ಕೋಟಿ ಅಥವಾ 2 ಕೋಟಿ ಗಳಿಸ್ತೀನಿ ಅನ್ನೋದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಅಲ್ಲ ಅದು. ಆದ್ರೆ 50 ವರ್ಷದವರಾಗ್ಲಿ 55 ವರ್ಷದವರಾಗ್ಲಿ ನಾವು ಲೆಕ್ಕ ತಗೊಂಡ್ರೆ ಸುಮಾರು ಒಂದು 20-25 ವರ್ಷ ಕೆಲಸ ಮಾಡಿರ್ತಾರೆ. ಅವ್ರ ಹತ್ರ ಒಂದಷ್ಟು ಲಂಸಮ್ ಅಮೌಂಟ್ ಅಂತ ಇದ್ದೇ ಇರುತ್ತೆ. ಅದು PF ಅಲ್ಲಿ ಇಟ್ಟಿರ್ತಾರೋ, ಗ್ರಾಚ್ಯುಟಿ ಆಗಿ ಬರುತ್ತೋ, ಅಥವಾ ಬ್ಯಾಂಕ್ FD ಆಗಿ ಇಟ್ಕೊಂಡಿರ್ತಾರೋ, ಕೆಲವು LIC ಪಾಲಿಸಿಗಳು ಕಟ್ಟಿರ್ತಾರೋ, ಏನೇನೋ ಮಾಡಿ ಲಂಸಮ್ ಅಮೌಂಟ್ ಕೂಡಿಟ್ಕೊಂಡಿರ್ತಾರೆ. ಸೊ ಲಂಸಮ್ ಮತ್ತೆ SIP ಕಾಂಬಿನೇಷನ್ ಮಾಡಬೇಕು. ಈ 50 ವರ್ಷದ ಉದಾಹರಣೆ ತಗೊಂಡ್ರೆ 20 ಲಕ್ಷ ಅವ್ರ ಹತ್ರ ಈಗಾಗಲೇ ಇದೆ ಅಂತ ಅನ್ಕೊಳ್ಳೋಣ ನಾವು. ಯಾಕಂದ್ರೆ ಅವರು ಆಲ್ಮೋಸ್ಟ್ 20-25 ವರ್ಷ ಕೆಲಸ ಮಾಡಿದ್ದಾರೆ. ಅವ್ರ ಹತ್ರ ಒಂದು 20 ಲಕ್ಷ ಲಂಸಮ್ ಅಮೌಂಟ್ ಇದ್ರೆ ಆ 20 ಲಕ್ಷನ ಲಂಸಮ್ ಇನ್ವೆಸ್ಟ್ಮೆಂಟ್ ಆಗಿ ಒಂದು 10 ವರ್ಷಕ್ಕೆ ಮಾಡಬೇಕು. ಅದು ಮತ್ತೆ 12% ರಿಟರ್ನ್ ಲೆಕ್ಕದಲ್ಲಿ ತಗೊಂಡ್ರೆ ಸುಮಾರು 62 ಲಕ್ಷ ಕೊಡುತ್ತದು. ಅದ್ರ ಜೊತೆಗೆ SIP ಮಾಡ್ತಾ ಹೋದ್ರೆ ಇನ್ನು 10 ವರ್ಷಕ್ಕೆ ಅದೇ 12% ನಲ್ಲಿ ಅದ್ರದ್ದು ಸುಮಾರು ಒಂದು 35 ಲಕ್ಷ ಬರುತ್ತೆ. ಆ ಲಂಸಮ್ 20 ಲಕ್ಷ ಮಾಡಿರೋದು 62 ಲಕ್ಷ ಆಗತ್ತೆ. SIP ಮೂಲಕ ಮಾಡೋದು ಒಂದು 35 ಲಕ್ಷ ಆಗತ್ತೆ. ಅಲ್ಲಿಗೆ ಎರಡು ಸೇರಿ 1 ಕೋಟಿಗೆ ಹತ್ತತ್ರ ಬರುತ್ತೆ. ಸೊ ಇದನ್ನ ನಾವು ಫಾರ್ಮುಲಾ ಸುಮಾರು ಬೇರೆ ಬೇರೆ ನಂಬರ್ಗಳು ಹಾಕಿ, ಬೇರೆ ರಿಟರ್ನ್ಸ್ ರೇಷಿಯೋ ತಗೊಂಡು, ಬೇರೆ ಇದು ಇನ್ವೆಸ್ಟ್ಮೆಂಟ್ ಹೊರೈಸನ್ ತಗೊಂಡು ಲೆಕ್ಕ ಹಾಕ್ಬೋದು. ಆದ್ರೆ ಬ್ರಾಡ್ ಆಗಿ ಈ ತರ ಮಾಡ್ಕೋಬೇಕು. 55 ವರ್ಷದವರೆಗೂ ಅದನ್ನೇ ಹೇಳೋದು ನಾನು. 55 ವರ್ಷ ಅಂದ್ರೆ ಸರಿಸುಮಾರು ರಿಟೈರ್ಮೆಂಟ್ ಹತ್ರ ಬಂದಿರ್ತಾರೆ. ಖಂಡಿತ ಅವ್ರದೊಂದಷ್ಟು ಹೂಡಿಕೆಗಳು, ಅದು ಬ್ಯಾಂಕ್ ಅಲ್ಲಿ ಇರ್ಬೋದು, ಪೋಸ್ಟ್ ಆಫೀಸ್ ನಲ್ಲಿ ಇರ್ಬೋದು, ಹೂಡಿಕೆಗಳಿರುತ್ತೆ. ಅದನ್ನ 55 ವಯಸ್ಸಿನಲ್ಲಿ ಈಕ್ವಿಟಿಗೆ ಮೂವ್ ಮಾಡ್ತೀವಿ ಅಂದ್ರೆ ಇನ್ನೊಂದು 10 ವರ್ಷ ಕಡೆ ಪಕ್ಷ ಆ ದುಡ್ಡು ಅವ್ರಿಗೆ ಬೇಡ ಅಂತ ಅನ್ಕೋಬೇಕು ಅವರು. ಯಾಕಂದ್ರೆ ನಾವು ಸಾಕಷ್ಟು ಸಲ ಹೇಳಿದೀವಿ, ಈಗ ಬ್ಯಾಂಕ್ ಅಲ್ಲಿ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಇಟ್ಟಂಗೆ ಸ್ಥಿರವಾಗಿ ದುಡ್ಡು ಬೆಳೀತಾ ಹೋಗಲ್ಲ. ಮಾರ್ಕೆಟ್ ನಲ್ಲಿ ಏರಿಳಿತಗಳು ತುಂಬಾ ಇರುತ್ತೆ. ಅದಕ್ಕೋಸ್ಕರ ರಿಸ್ಕಿ ಇನ್ವೆಸ್ಟ್ಮೆಂಟ್ ಅಂತಲೇ ಕರಿತೀವಿ. ಸೊ 55 ವರ್ಷದವರು ಈಗ ಒಂದು 20-25 ಲಕ್ಷ ಕೂಡಿಟ್ಕೊಂಡಿದ್ರೆ ಆ ದುಡ್ಡು ಅಟ್ ಎನಿ ಕಾಸ್ಟ್ ಅವ್ರಿಗೆ 65 ಅವ್ರಿಗೆ ಆಗೋ ತನಕ ಬೇಡವೇ ಬೇಡ ಅನ್ಸಿದ್ರೆ ಅವಾಗ ಈಕ್ವಿಟಿ ದಾರಿ ತಗೋಬಹುದು. ಇಲ್ಲ ಅಂದ್ರೆ ಸಣ್ಣ ಮಟ್ಟದಲ್ಲಿ SIP ಮಾಡ್ಕೊಂಡು ದುಡ್ಡನ್ನ ಸೇಫ್ ಆಗಿ ಇಟ್ಕೊಳ್ಳೋದು ಒಳ್ಳೇದವ್ರು. ಓಕೆ ಸರ್, ಈಗ SIP ಮೂಲಕ ಇನ್ವೆಸ್ಟ್ ಮಾಡಿದ್ರೆ ಕಡಿಮೆ ರಿಟರ್ನ್ ಸಿಗುತ್ತೆ ಅಂತೇಳಿ ಒಂದು ಕ್ವಶನ್ ಬಂದಿದೆ. ಅದು ನಿಜನಾ ಅಥವಾ ಸುಳ್ಳ? ಈಗ SIP ಮೂಲಕ ರಿಟರ್ನ್ಸ್ ಕಡಿಮೆ ಸಿಗುತ್ತೆ ಅನ್ನೋದು ಹೇಗೆ ನೋಡ್ಬೇಕು ನಾವಂದ್ರೆ, ಎಷ್ಟು ದಿವಸ SIP ಕಂಟಿನ್ಯೂ ಮಾಡಿದಾರ ಅವರು. ಬರೀ 2 ವರ್ಷ 3 ವರ್ಷ ಮಾಡ್ಬಿಟ್ಟು SIP ನಿಲ್ಸ್ಬಿಟ್ರೆ ಆ ಖಂಡಿತ ರಿಟರ್ನ್ಸ್ ಕಡಿಮೆ ಸಿಗುತ್ತೆ. ಆಮೇಲೆ 2 ವರ್ಷ 3 ವರ್ಷ ಹೂಡಿಕೆ ಮಾಡಿರೋರು ಮಾರ್ಕೆಟ್ ತುಂಬಾ ಮೇಲ್ ಏರಿದ್ದಾಗ ಹೂಡಿಕೆ ಮಾಡಿ ಮಾರ್ಕೆಟ್ ಇಳಿಯೋ ಟೈಮ್ಗೆ ನಿಲ್ಸ್ಬಿಟ್ಟಿದ್ರೆ ಅವ್ರು ಖಂಡಿತ ರಿಟರ್ನ್ಸ್ ಕಡಿಮೆ ಸಿಗುತ್ತೆ. ಯಾಕಂದ್ರೆ ನಿಮ್ಮ ಆವರೇಜೇ ಜಾಸ್ತಿ ಇರುತ್ತೆ. ಈಗ ಕಳೆದ ನಾವು ಲೆಕ್ಕ ತಗೊಂಡ್ರೆ ಕಳೆದ ಸೆಪ್ಟೆಂಬರ್ ನಲ್ಲಿ, ಬಹುಶಃ 2024 ಸೆಪ್ಟೆಂಬರ್ ನಲ್ಲಿ ಭಾರತದ ಮಾರ್ಕೆಟ್ ಅಂದ್ರೆ ನಿಫ್ಟಿ 50 ಆಗ್ಲಿ, ಸೆನ್ಸೆಕ್ಸ್ ಆಗ್ಲಿ ಆಲ್ ಟೈಮ್ ಹೈಗ್ ಹೋಯ್ತು. ಸರಿಸುಮಾರು 1 ವರ್ಷ ಆಗ್ತಾ ಬಂತು. ಎಷ್ಟು ಕರೆಕ್ಷನ್ ಆಗಿತ್ತು ಅಂದ್ರೆ ನಾವ್ ಇವತ್ವರೆಗೂ ಇನ್ನೂ ಹಿಂದಿನ ಆಲ್ ಟೈಮ್ ಹೈಗೆ ಹೋಗಕ್ಕಾಗಿಲ್ಲ. ಅಲ್ಲಿಂದ ಮುಂದಕ್ಕೆ ಹೋಗೋದು ಆಮೇಲಿನ ಮಾತು. ಸುಮಾರು 26,200 26,300 ಏನೋ ನಿಫ್ಟಿ ಸಂಖ್ಯೆ ಇತ್ತು. ಅಲ್ಲಿಗೂ ಕೂಡ ನಾವ್ ಇನ್ನೂ ಹೋಗಿಲ್ಲ. ಸೊ ಈ 1 ವರ್ಷದಲ್ಲಿ ಏನಾಗಿದೆ ಅಂತ ತಗೊಂಡ್ರೆ ನಾವು ಆಲ್ ಟೈಮ್ ಹೈಗೆ ಹೋಯ್ತು ಮಾರ್ಕೆಟ್. ಒಂದು 20-25% ಕರೆಕ್ಷನ್ ಆಯ್ತು. ಇಂಡೆಕ್ಸ್ ಲೆವೆಲ್ ನಲ್ಲಿ ಒಂದು 20% ಆಗಿರ್ಬೋದು. ಇಂಡಿವಿಜುವಲ್ ಸ್ಟಾಕ್ ಲೆವೆಲ್ ನಲ್ಲಿ ಸುಮಾರು 35-40% ಕೂಡ ಕರೆಕ್ಷನ್ ಆಗಿದೆ. ಕರೆಕ್ಷನ್ ಆದ್ಮೇಲೆ ಒಟ್ಟಾರೆ ನಿಫ್ಟಿ 50 ಅಥವಾ ಸೆನ್ಸೆಕ್ಸ್ 30 ತಗೊಂಡ್ರೆ ಹಿಂದಿನ ಆಲ್ ಟೈಮ್ ಹೈಗೂ ಕೂಡ ಇನ್ನೂ ಹೋಗಿಲ್ಲ. ಈ ಸಮಯದಲ್ಲಿ SIP ಯಾರಾದ್ರೂ ಮಾಡ್ಬಿಟ್ಟು ನನಗೆ SIP ತುಂಬಾ ರಿಟರ್ನ್ಸ್ ಬರಬೇಕು ಅಂತ ಅನ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಮಾರ್ಕೆಟೇ ಒಟ್ಟಾರೆ ಕೆಳಗಿಳಿದಿದೆ. ಕೆಳಗಿಳಿದಾಗ ನಾವು ಜಾಸ್ತಿ ಸಂಗ್ರಹ ಮಾಡ್ಕೋಬೇಕು ಯೂನಿಟ್ಸ್ ನ ಹೊರತು ಈ ಟೈಮ್ ನಲ್ಲಿ ನಿಲ್ಲಿಸ್ಬಿಟ್ಟು ನಮಗೆ ಮತ್ತೆ 12% ರಿಟರ್ನ್ಸ್ ಬೇಕು, 15% ರಿಟರ್ನ್ಸ್ ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರನೇ SIP ಗೆ ಸಾಧಾರಣವಾಗಿ ಎಲ್ಲರೂ ಹೇಳೋದು ಕಡೆ ಪಕ್ಷ 7 ರಿಂದ 10 ವರ್ಷ ಟೈಮ್ ಕೊಡಿ. 15-20 ವರ್ಷ ಕೊಟ್ರೆ ಅಂತೂ ಖಂಡಿತ ಒಳ್ಳೆ ಮ್ಯಾಜಿಕ್ ನೋಡ್ಬೋದು ಅಂತ.
ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು. ಮಾರ್ಕೆಟ್ ಏರಿಳಿತ ಅದ್ರದ್ದು ಗುಣ, ಅದು ಏರುತ್ತೆ, ಇಳದೆ ಇಳಿಯುತ್ತೆ. ಅಂತ ಸಮಯದಲ್ಲಿ ಹೆದರಿ SIP ನಿಲ್ಲಿಸ್ತೀವಿ ಅನ್ನೋದು ಮಾಡೋಕ್ ಹೋಗ್ಬಾರ್ದು. ಅವಾಗಷ್ಟೇ ಒಂದು 15-20 ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಕಾಣಕ್ ಸಾಧ್ಯ ಆಗತ್ತೆ. ಓಕೆ ಸರ್, ಈಗ ನೀವು ಆನ್ಸರ್ ಹೇಳಿದ್ರಲ್ಲ, ಅದ್ರಲ್ಲೇ ಒಂದು ಕ್ವಶನ್ ಮತ್ತೊಬ್ರು ಕೇಳಿದ್ದಾರೆ. ಅಂದ್ರೆ ಮಾರ್ಕೆಟ್ ಏರಿದಾಗ SIP ಮಾಡಿ, ಇಳಿದಾಗ ಅದೇನೋ ಇದೆಯಲ್ಲ, ಆ ಕ್ವಶನ್ ಗೆ ರಿಲೇಟೆಡ್ ಇದೆ. ಷೇರು ಮಾರುಕಟ್ಟೆ ಕುಸಿದಾಗ ಮಾತ್ರ ಹೂಡಿಕೆ ಮಾಡಿ, ಏರಿಕೆ ಆದಾಗ ಮಾಡಬಾರ್ದು ಅಂತ ಹೇಳೋದು ನಿಜವೇ? ಈ ರೀತಿ ಮಾಡಿದ್ರೆ 12-20% ಲಾಭ ಬರ್ಬಹುದಾ ಅಥವಾ ಗಳಿಸಬಹುದಾ ಅಂತ ಹೇಳಿ ಒಬ್ರು ಕೇಳಿದ್ದಾರೆ. ಅದು ನಿಜನಾ ಅಥವಾ ಅದು ಯಾವ ರೀತಿ ಅಂತ? ಇನ್ ಥಿಯರಿ ನಿಜ. ಅದು ಯಾಕೆ ಆಗಲ್ಲ ಅನ್ನೋದನ್ನ ನಾನು ವಿವರಣೆ ಕೊಡ್ತೀನಿ. ಇನ್ ಥಿಯರಿ ಯಾಕೆ ನಿಜ ಅಂದ್ರೆ, ಈಗ ಮಾರ್ಕೆಟ್ ಸಿಕ್ಕಾಪಟ್ಟೆ ಕುಸಿದಿದ್ದಾಗ ನಾನು ಸುಮಾರು ಮ್ಯಾಕ್ಸಿಮಮ್ ದುಡ್ಡನ್ನ ಡಿಪ್ಲಾಯ್ ಮಾಡಿದ್ರೆ ಮಾರ್ಕೆಟ್ ಏರಿದಾಗ ನನ್ನ ರಿಟರ್ನ್ಸ್ ಜಾಸ್ತಿ ಇರುತ್ತೆ. ಆದ್ರೆ ಮಾರ್ಕೆಟ್ ಯಾವಾಗ ಎಷ್ಟ್ರ ಮಟ್ಟಿಗೆ ಇಳಿಯುತ್ತೆ, ಯಾವಾಗ ಎಷ್ಟ್ರ ಮಟ್ಟಿಗೆ ಏರುತ್ತೆ ಅನ್ನೋದು ನಮ್ ಯಾರ ಕೈಗೂ ಹೇಳಕ್ ಆಗದೆ ಇರುವಂತ ವಿಷಯ. ನಮಗಷ್ಟೇ ಅಲ್ಲ, ಇವತ್ತು ಕೋಟ್ಯಾಂತರ ರೂಪಾಯಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ದಿರೋ ಕೂಡ ವಿ ಕಾಂಟ್ ಟೈಮ್ ದ ಮಾರ್ಕೆಟ್ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಹೇಳೋದು, ಇಂಗ್ಲಿಷ್ ನಲ್ಲಿ ಒಂದು ಗಾದೆ ತರದಿದೆ, ಯು ಕಾಂಟ್ ಟೈಮ್ ದ ಮಾರ್ಕೆಟ್, ಟೈಮ್ ಇನ್ ದ ಮಾರ್ಕೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಹಾಗಾಗಿ ಎಷ್ಟು ಇಳಿಯುತ್ತೆ ಮತ್ತೆ ಎಷ್ಟು ಬೇಗ ಮಾರ್ಕೆಟ್ ಕುದುರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ SIP ಮಾಡೋದು ಒಳ್ಳೇದು. ಮಾರ್ಕೆಟ್ ತುಂಬಾ ಬಿದ್ದಾಗ, ಉದಾಹರಣೆಗೆ ಒಂದು 10% 15% ಕರೆಕ್ಷನ್ ಆದಾಗ ಲಂಸಮ್ ಮಾಡಿ ನಮ್ಮ ಯೂನಿಟ್ಸ್ ನ ಜಾಸ್ತಿ ಮಾಡ್ಕೋಬಹುದಾ? ಖಂಡಿತ ಮಾಡ್ಕೋಬಹುದು. ಅದರಿಂದ ಆಲ್ಫಾ ಜನರೇಷನ್ ಅಂತ ಏನ್ ಕರಿತೀವೋ, ಅಂದ್ರೆ ಎಲ್ರಿಗೂ 12% ಸಿಕ್ಕಿದ್ರೆ ಮಾರ್ಕೆಟ್ ಬಿದ್ದಾಗ ಸ್ವಲ್ಪ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡೋರಿಗೆ ಬಹುಶಃ 14% ಸಿಗ್ಬೋದು, 15% ಸಿಗ್ಬೋದು. ಮಾರ್ಕೆಟ್ ಬಿದ್ದಾಗ ಎಕ್ಸ್ಟ್ರಾ ದುಡ್ಡಿದ್ರೆ ಖಂಡಿತ ಆಡ್ ಮಾಡಬೇಕು. ಆದ್ರೆ ಮಾರ್ಕೆಟ್ ಇದೇ ಬಾಟಮ್ ಅಥವಾ ಇಲ್ಲೇ ಮೇಲಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಓಕೆ ಸರ್, ಹಂಗಂದ್ರೆ ಇನ್ನೊಬ್ರು ಹೇಳಿದಾರೆ, ಅವ್ರು ಪ್ರಶ್ನೆ ಕೇಳೋದಕ್ಕಿಂತ ತಮ್ಮ ಸಮಸ್ಯೆನೂ ಹಂಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನಾನು 2 ವರ್ಷಗಳ ಹಿಂದೆ ಮ್ಯೂಚುವಲ್ ಫಂಡ್ ನಲ್ಲಿ 2 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದೆ. ಆದ್ರೆ ಇಲ್ಲಿಯವರೆಗೆ ಕೇವಲ 3,000 ರೂಪಾಯಿ ಲಾಭ ಬಂದಿದೆ. 5 ತಿಂಗಳ ಹಿಂದೆ ನನ್ನ ಇನ್ವೆಸ್ಟ್ಮೆಂಟ್ ಮೌಲ್ಯ 1,76,000 ರೂಪಾಯಿಗೆ ಇಳಿದಿತ್ತು. ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದೆ, ಈಗೇಕೆ ಅಂತ ಹೇಳಿ ಅವರು ತಮ್ಮ ಸಮಸ್ಯೆ ಜೊತೆಗೆ ಪ್ರಶ್ನೆ ಕೇಳಿದ್ದಾರೆ. ಅದನ್ನ ಯಾವ ರೀತಿ ಅನಲೈಸ್ ಮಾಡ್ತೀರಿ ಸರ್? ಖಂಡಿತ. ಮೊದಲನೇದಾಗಿ ಅವರು ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡಿದಾರಾ, ಅದು ಇಂಡೆಕ್ಸ್ ಫಂಡ್ ಅಥವಾ ಆಕ್ಟಿವ್ ಫಂಡ್ ಅಂತ ಗೊತ್ತಿಲ್ಲ, ಅಥವಾ ಒಂದು 4-5 ಮ್ಯೂಚುವಲ್ ಫಂಡ್ ಗಳೆಲ್ಲ ಸೇರಿಸಿ ಹೂಡಿಕೆ ಮಾಡಿದಾರಾ, ಕೆಲವು ಥಿಮ್ಯಾಟಿಕ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾರಾ, ಆ ಡೀಟೇಲ್ಸ್ ಅವರು ಹಂಚ್ಕೊಂಡಿದ್ರೆ ನಮಗೆ ಬಹುಶಃ ಈ ಉತ್ತರ ಕೊಡೋಕೆ ಸುಲಭ ಆಗಿರೋದು. ಆದ್ರೆ ಬ್ರಾಡ್ ಆಗಿ ಹೇಳ್ಬೇಕಂದ್ರೆ, ಉದಾಹರಣೆಗೆ IT ಲೆಕ್ಕ ತಗೊಂಡ್ರೆ ಕಳೆದ 2 ವರ್ಷದಲ್ಲಿ IT ಕಂಪನಿಗಳು ಏನಂತ ಲಾಭ ಕೊಟ್ಟಿಲ್ಲ, ಬಹುಶಃ ಕಳೆದ 3 ವರ್ಷದಲ್ಲೇ ಏನು ಲಾಭ ಕೊಟ್ಟಿಲ್ಲ. ಅವ್ರ ಉದಾಹರಣೆಗೆ ನಿಫ್ಟಿ IT ಇಂಡೆಕ್ಸ್ ನಲ್ಲಾಗ್ಲಿ ಅಥವಾ IT ಕಂಪನಿಗಳು ಹೆಚ್ಚು ಇರುವಂತ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಿದ್ರೆ ಕಳೆದ 2 ವರ್ಷದಲ್ಲಿ ಅಥವಾ 3 ವರ್ಷದಲ್ಲಿ ಖಂಡಿತ ಅವ್ರಿಗೆ ತುಂಬಾ ಲಾಭ ಬಂದಿರಲ್ಲ. ಯಾಕಂದ್ರೆ ನಾವು ಈಗಲೇ ತಗೊಂಡ್ರೆ TCS ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಕಳೆದ 1 ವರ್ಷದಲ್ಲಿ ಸುಮಾರು 15-20% ನೆಗೆಟಿವ್ ಅಲ್ಲಿ ಇದೆ. ಸೊ ಹಾಗಾಗಿ ಯಾವ ಫಂಡ್ ಮೇಲೆ ಹೂಡಿಕೆ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ 2 ಲಕ್ಷ ಹೂಡಿಕೆ ಮಾಡಿ ಅವರು ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿ ಸುಮ್ಮನೆ ಆಗ್ಬಿಟ್ರ, ಅಥವಾ ಅದೇ 2 ಲಕ್ಷ ಹೂಡಿಕೆ ಮಾಡಿರೋ ಫಂಡ್ ನಲ್ಲೇ ತಿಂಗಳ SIP ಮಾಡಿ ಮಾರ್ಕೆಟ್ ಬಿದ್ದಾಗ ಒಂದಷ್ಟು ಎಕ್ಸ್ಟ್ರಾ ಯೂನಿಟ್ಸ್ ನ ಕಲೆಕ್ಟ್ ಮಾಡ್ಕೋತಾ ಇದಾರಾ, ಇದು ನಮಗ್ ಗೊತ್ತಿಲ್ಲ. ಆದ್ರೆ ಒಂದೇನ್ ಹೇಳ್ಬೋದು, ಮಾರ್ಕೆಟ್ ಅಪ್ ಸೈಕಲ್ ಡೌನ್ ಸೈಕಲ್ಸ್ ಇದ್ದೇ ಇರುತ್ತೆ. 20-25% ಕರೆಕ್ಷನ್ ಆಗೇ ಆಗುತ್ತೆ, ಮತ್ತೆ ಒಂದು 35-40% ಏರಿಕೆ ಆಗೇ ಆಗುತ್ತೆ. ಸೊ ಒಂದೇ ಸಲಿಗೆ 2 ಲಕ್ಷ ಹಾಕ್ಬಿಟ್ಟು ಅಲ್ಲಿಗೆ ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿ ಮುಗಿದೋಯ್ತು, ಅದ್ರ ಪಾಡಿಗೆ ಅದ್ ಲಾಭ ಕೊಡ್ಬೇಕು ಅನ್ನೋದು ಸಾಧ್ಯ ಇಲ್ಲ. ಇವತ್ತು ಮಾರ್ಕೆಟ್ ತುಂಬಾ ವೋಲಟೈಲ್ ಇದೆ. ಹಾಗಾಗಿ 2 ಲಕ್ಷ ಒಟ್ಟಿಗೆ ಹೂಡಿಕೆ ಮಾಡೋ ಕೆಪಾಸಿಟಿ ಇರೋರು ಬಹುಶಃ, ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದೀನಿ, ಒಂದೇ ಸಲ 2 ಲಕ್ಷ ಹಾಕಕ್ ಬದಲು ಬಹುಶಃ ಒಂದು 5-6 ತಿಂಗಳಲ್ಲಿ 2 ಲಕ್ಷನ ಡಿಪ್ಲಾಯ್ ಮಾಡಿದ್ರೆ ತಿಂಗಳಿಗೆ 30,000 35,000 ತರ ಮಾರ್ಕೆಟ್ ಏರಿಳಿತಗಳ ಜೊತೆಗೆ ಅವ್ರಿಗೆ ಸ್ವಲ್ಪ ಆವರೇಜ್ ಔಟ್ ಕೂಡ ಆಗಿರೋದು ಅವರ ಫಂಡ್ ಅಲೋಕೇಶನ್. ಅದರಿಂದ ನೆಕ್ಸ್ಟ್ ಮಾರ್ಕೆಟ್ ರಿಕವರ್ ಆದಾಗ ಲಾಭ ಕೊಡೋದು ಜಾಸ್ತಿ ಅವಕಾಶ ಇರುತ್ತೆ. ಓಕೆ, ಅವರ ನಷ್ಟ ಮತ್ತೆ ಅದು ಇದೆಯಲ್ಲ, ಚೇತರಿಕೆ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತೀರಿ? ಖಂಡಿತ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿದೆ. ಆಮೇಲೆ ಅವರು ಒಳ್ಳೆ ಫಂಡ್ ಹೌಸ್ ನಲ್ಲಿ, ಚೆನ್ನಾಗಿರೋ ಫಂಡ್ ನಲ್ಲಿ, ಚೆನ್ನಾಗಿರೋದು ಅಂದ್ರೆ ಬಹುಶಃ ಒಳ್ಳೊಳ್ಳೆ ಕಂಪನಿಗಳನ್ನ ಕೂಡಿಟ್ಕೊಂಡಿರೋ ಫಂಡ್ ನಲ್ಲಿ ಹೂಡಿಕೆ ಮಾಡಿದ್ರೆ ಅದು ಇವತ್ತಲ್ಲ ನಾಳೆ ಮತ್ತೆ ಏರಿಕೆ ಆಗೇ ಆಗತ್ತೆ. 2 ಲಕ್ಷ ಬರೀ 3,000 ಕೊಟ್ಟಿದೆ, ಅಥವಾ ಈಗ ಒಂದು ಕೆಲವು ತಿಂಗಳುಗಳಿಂದ ಸುಮಾರು 24,000 ಲಾಸ್ ಆಗಿತ್ತು ಅಂದ್ಬಿಟ್ಟು ಅವ್ರು ಮಾರ್ಬಿಟ್ರೆ, ನಾವಿದನ್ನ ಸಾಕಷ್ಟು ಸಲ ಹೇಳ್ತೀವಿ, ನೋಷನಲ್ ಲಾಸ್ ಮತ್ತೆ ರಿಯಲ್ ಲಾಸ್ ಅಂತ 2 ಇರುತ್ತೆ. ಈಗ ಅವ್ರಿಗೆ 5 ತಿಂಗಳ ಹಿಂದೆ 2 ಲಕ್ಷ ಹಾಕಿದ್ದು 1.76 ಲಕ್ಷ ಆಗಿತ್ತಂದ್ರೆ ಸುಮಾರು 24,000 ಲಾಸ್. ಅದು ಅವತ್ತಿನ ದಿವಸಕ್ಕೆ ನೋಷನಲ್ ಲಾಸ್, ಅಂದ್ರೆ ನಮ್ ತಲೆಗೆ ಕೂತಿರೋ ಲಾಸ್ ಅದು. ಆದ್ರೆ ಅವ್ರು ನಿಜವಾಗ್ಲೂ ಅವತ್ತು ಮಾರ್ಬಿಟ್ಟಿದ್ರೆ ಆ ನೋಷನಲ್ ಲಾಸ್ ಏನಿದೆಯೋ ಅದು ರಿಯಲ್ ಲಾಸ್ ಆಗಿರೋದು. ಇವತ್ತು ಅವ್ರು ಮಾರ್ಕೆಟ್ ಅಲ್ಲಿ ದುಡ್ಡನ್ನ ಇನ್ನು ಉಳಿಸ್ಕೊಂಡಿರೋದ್ರಿಂದ ಆ 24,000 ರಿಕವರ್ ಆಗಿ ಮತ್ತೆ ಅದು 0ಗೆ ಬಂದೇ ಬರುತ್ತೆ, ಮತ್ತೆ ಲಾಭ ಕೊಟ್ಟೆ ಕೊಡುತ್ತೆ. ತಾಳ್ಮೆಯಿಂದ ದಯವಿಟ್ಟು ಕಾಯ್ಬೇಕು ಅಂತ ಹೇಳ್ತೀನಿ ಅಷ್ಟೇ ಅವ್ರಿಗೆ.
ಸರ್ ಇವಿಷ್ಟು ಯೂಟ್ಯೂಬ್ ಅಲ್ಲಿ ಬಂದ ಕ್ವಶನ್ಗಳಾಯ್ತು. ಇನ್ನು ಉಳಿದಿದ್ದ ಕ್ವಶನ್ಗಳು ಬಹಳಷ್ಟು ಇದಾವೆ. ಅದನ್ನ ನಾನು ನನ್ನ ಫ್ರೆಂಡ್ಸು ಮತ್ತೆ ನನ್ನ ಕಲೀಗ್ಸು ಮತ್ತೆ ನಮ್ಮ ಆಫೀಸ್ ಸ್ಟಾಫ್ ಜೊತೆ ತೆಗ್ದಿದ್ದೀನಿ. ಅದ್ರಲ್ಲಿ ಪ್ರಮುಖವಾಗಿ ಬಂದಿರೋ ಕ್ವಶನ್ ಏನಂದ್ರೆ, ನಾವು ಊರುಗಳಲ್ಲಿ ಹಾಕುವ ತಿಂಗಳ ಚೀಟಿಗೂ ಮ್ಯೂಚುವಲ್ ಫಂಡ್ಗೂ ಇರೋ ವ್ಯತ್ಯಾಸ ಏನು? ಚೀಟಿ ಹಾಕೋರು ಮ್ಯೂಚುವಲ್ ಫಂಡ್ಗೆ ಏಕೆ ಹೂಡಿಕೆ ಮಾಡಬೇಕು ಅಂತ ಕೇಳಿದ್ದಾರೆ. ಅದನ್ನ ನೀವು ಯಾವ ರೀತಿ ನೋಡ್ತೀರಿ ಅಂತ. ಅದೇ ಚೀಟಿಯ ಉದ್ದೇಶಗಳೇ ಬೇರೆ ಇರುತ್ತೆ. ಸೊ ಅದೆರಡು ಒಂದೇ ಅಸೆಟ್ ಕ್ಲಾಸ್ ಅಲ್ವೇ ಅಲ್ಲ. ಹಾಗಾಗಿ ಅವೆರಡನ್ನು ಡೈರೆಕ್ಟ್ ಆಗಿ ಕಂಪೇರ್ ಮಾಡೋದು ಸರಿ ಹೋಗಲ್ಲ. ಆದ್ರೆ ಚೀಟಿನಲ್ಲಿ ನನಗೆ ಲಿಮಿಟೆಡ್ ನಾಲೆಡ್ಜ್ ಏನಿದೆಯೋ, ನಾನು ಒಂದ್ 2-3 MSIL ಮಾತ್ರ ಚೀಟಿಗಳು ಹಾಕಿದೀನಿ. ಯಾಕಂದ್ರೆ ಸರ್ಕಾರದ ಚೀಟಿ ಅಲ್ಲಿ ನಾವು ದುಡ್ಡು ತಗೊಳ್ಳೋವಾಗ್ಲೂ ನಾವು ಗ್ಯಾರಂಟಿ ಕೊಟ್ಟು ತಗೊಳ್ತೀವಿ ಅನ್ನೋ ಕಾರಣಕ್ಕೆ ಕರ್ನಾಟಕ ಸರ್ಕಾರ ನಡೆಸೋ MSIL ಚೀಟಿಗಳು ಒಂದ್ 2-3 ಕಡೆ ಭಾಗವಹಿಸಿದೀನಿ ನಾನು. ಚೀಟಿ ನನಗ್ ತಿಳಿದ ಮಟ್ಟಿಗೆ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಈಗ ಉದಾಹರಣೆಗೆ 30 ತಿಂಗಳದೋ 40 ತಿಂಗಳದೋ ಚೀಟಿ ಇರುತ್ತೆ, 5 ಲಕ್ಷದೋ 10 ಲಕ್ಷ ಚೀಟಿ ಇದ್ದಾಗ ನಾವ್ ಯಾವ ಸಮಯದಲ್ಲಿ ಕೂಗಿ ದುಡ್ಡು ತಗೊಳ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಚೀಟಿನಲ್ಲಿ ನಮ್ಮ ಸುತ್ತಮುತ್ತ ಇರೋರಿಗೆ ಎಷ್ಟು ಡೆಸ್ಪರೇಷನ್ ಇದೆ ದುಡ್ಡು ತಗೊಳಕ್ಕೆ, ಅವ್ರಿಗೆ ಅನಿವಾರ್ಯತೆಗಳು ಏನಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಯಾರಿಗೋ ಒಬ್ಬರಿಗೆ ತುಂಬಾ ಅನಿವಾರ್ಯತೆ ಇದ್ದಾಗ ಅವರು ಬಹಳಷ್ಟು ದುಡ್ಡನ್ನ ಬಿಟ್ಟು ಕೂಗಿ ತಗೊಂಡು ಹೋಗೋ ಸಾಧ್ಯತೆಗಳಿರುತ್ತೆ. ಅಂದ್ರೆ ಈಗ 100 ರೂಪಾಯಿನಲ್ಲಿ ಸುಮಾರು 25 ರೂಪಾಯಿ ಬಿಟ್ಟು ಕೇವಲ 75 ರೂಪಾಯಿ ತಗೊಂಡು ಹೋಗೋ ಸಾಧ್ಯತೆಗಳು ಕೂಡ ಚೀಟಿನಲ್ಲಿ ಇರುತ್ತೆ, ನಮ್ಗೆಲ್ಲ ತಿಳಿದಿದೆ. ಆಮೇಲೆ ಚೀಟಿ ದುಡ್ಡು ಹೇಗಾಗತ್ತೆ ಅಂದ್ರೆ ರೊಟೇಷನ್ ಆಗುತ್ತೆ. ಕೆಲವು ಕಡೆ ಅದನ್ನ ಡಿವಿಡೆಂಡ್ ಆಗಿ ಉಳಿದವ್ರಿಗೆಲ್ಲ ಹಂಚ್ತಾರೆ, ಗೆದ್ದವರು ಒಂದು ಲಂಸಮ್ ಅಮೌಂಟ್ ತಗೊಂಡು ಹೋಗ್ತಾರೆ. ಆದ್ರೆ ಆ ದುಡ್ಡು ಕಾಂಪೌಂಡ್ ಆಗಕ್ಕೆ ಏನು ವ್ಯವಸ್ಥೆ ಇರಲ್ಲ ಅಲ್ಲಿ. ಅಂದ್ರೆ ಒಂದು ಕಾರ್ಪಸ್ ಅಂತ ಬಿಲ್ಡ್ ಆಗಲ್ಲ ಒಂದು ಚೀಟಿನಲ್ಲಿ. ಒಂದು 5% ಡಿವಿಡೆಂಡ್ ಆಗಿ ಎಲ್ರಿಗೂ ಹಂಚ್ಬೋದು, ಉಳಿದಿದ್ದನ್ನ ಚೀಟಿ ಕೂಗಿದವ್ರು ತಗೊಂಡು ಹೋಗ್ಬೋದು ಹೊರತು ಅದು ಮತ್ತೆಲ್ಲೋ ಹೂಡಿಕೆ ಆಗಿ ಮತ್ತೆಲ್ಲೋ ಆ ದುಡ್ಡು ಬೆಳೆಯಕ್ಕೆ ಅವಕಾಶ ಇಲ್ಲ ಚೀಟಿನಲ್ಲಿ. ಚೀಟಿಯಲ್ಲಿ ಕರೆಕ್ಟ್ ಟೈಮಿಂಗ್ ಮಾಡಿ ನಾವು ದುಡ್ಡು ತಗೊಂಡು ಯಾವ್ದಾದ್ರು ಸಾಲ ತೀರಿಸ್ಕೊಳ್ತೀವಿ, ಅಥವಾ ಇನ್ಯಾವುದೋ ಹೊಸ ಕನ್ಸ್ಟ್ರಕ್ಷನ್ ಮಾಡ್ತಿದೀವಿ, ಅಥವಾ ಇನ್ಯಾವುದೋ ಸೈಟ್ ತಗೊಳ್ತೀವಿ, ಜಮೀನ್ ತಗೊಳ್ತೀವಿ ಅನ್ನೋವಾಗ ಲಂಸಮ್ ಅಮೌಂಟ್ ಬೇಕಿದ್ದಾಗ ಒಂಥರ ಪ್ರೀಪೇಡ್ ತರ ದುಡ್ಡು ಸಿಕ್ಬಿಡುತ್ತೆ ನಮಗೆ ಚೀಟಿನಲ್ಲಿ. ಅದನ್ನ ಪ್ಲಾನ್ ಮಾಡಿ ಮಾಡೋರು ಬಹಳ ಅಡ್ವಾಂಟೇಜ್ ಆಗಿ ಉಪಯೋಗಿಸ್ಕೊಂಡಿರೋದು ನನಗೂ ಉದಾಹರಣೆಗಳಿದೆ. ಆದ್ರೆ ಚೀಟಿ ಮ್ಯೂಚುವಲ್ ಫಂಡ್ ಡೈರೆಕ್ಟ್ ಕಂಪ್ಯಾರಿಸನ್ ಮಾಡಕ್ ಆಗಲ್ಲ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಬೆಳ್ಕೊಂಡು ಹೋಗುತ್ತೆ, ಯಾಕಂದ್ರೆ ಅದು ಬೇರೆ ಬೇರೆ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿರುತ್ತೆ. ಕಂಪನಿಗಳ ಲಾಭ ಏರ್ತಿದ್ದಂಗೂ ಕಂಪನಿಗಳ ಆದಾಯ ಏರ್ತಿದ್ದಂಗೂ ಮ್ಯೂಚುವಲ್ ಫಂಡಿನ ಲಾಭಗಳು ಕೂಡ ಏರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಚೀಟಿನ ಬೇರೆಯಾಗಿ ನೋಡ್ಬೇಕು, ಮ್ಯೂಚುವಲ್ ಫಂಡ್ ನ ಬೇರೆದಾಗಿ ನೋಡ್ಬೇಕು ಅಂತ ನನ್ನ ಅನಿಸಿಕೆ. ಅಂದ್ರೆ ಚೀಟಿ ಸೇವಿಂಗ್ಸ್ ಗೆ ಬರುತ್ತೆ, ಮತ್ತೆ ಇದು ಮ್ಯೂಚುವಲ್ ಫಂಡ್ ಹಣನ ಗಳಿಸಬಹುದು ಅಥವಾ ಹಣನ ಬೆಳೆಸಕ್ ಬರುತ್ತೆ ಅಂತ ನೀವ್ ಹೇಳ್ತೀರಿ. ಒಂಥರ ನಿಜ. ಆಮೇಲೆ ಚೀಟಿನಲ್ಲಿ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಈಗ ಚೀಟಿ ನಡೆಸೋರು ಯಾರೋ ಇಂಡಿವಿಜುವಲ್ ಪಾರ್ಟಿ ಆಗಿ ಅವ್ರ ಲೈಸೆನ್ಸ್ ಇಲ್ಲದೆ ನಡೆಸೋರು, ಸುಮ್ನೆ ಯಾರೋ ನಮ್ಮ ಗುರುತು ಪರಿಚಯದಲ್ಲಿ ನಡೆಸೋರು ಇದ್ದಾಗ ಒಂದು ಅನಿವಾರ್ಯ ಕಾರಣಗಳಿಂದ ಅವರೇ ಚೀಟಿ ಹಾಕಿದವ್ರಿಗೆಲ್ಲ ಮೋಸ ಮಾಡೋ ಪಾಸಿಬಿಲಿಟಿ ಕೂಡ ಒಂದಿದೆ. ಅಥವಾ ಒಂದ್ 2 ಚೀಟಿ ಕೂಗಿದವರು ಮುಂದಿನ ಕಂತುಗಳು ಕಟ್ಟದೆ ತಲೆ ಮರೆಸ್ಕೊಂಡು ಹೊಟ್ಟೋದಾಗ ಚೀಟಿ ನಡೆಸೋರ್ ತಲೆಗೆ ಮತ್ತೆ ಅದು ಬರುತ್ತೆ. ಬಿಯಾಂಡ್ ಅ ಪಾಯಿಂಟ್ ಅವ್ರಿಗೂ ಎಲ್ರಿಗೂ ಅದನ್ನ ಸೆಟಲ್ ಮಾಡಕ್ ಆಗದೆ ಇದ್ದಾಗ ಮತ್ತೆ ಅದು ಕಟ್ಟದವ್ರಿಗೂ ನಷ್ಟಗಳಾಗತ್ತೆ. ಸೊ ಹಾಗಾಗಿ ಚೀಟಿ ಅನ್ನೋ ಕಾನ್ಸೆಪ್ಟ್ ಚೆನ್ನಾಗಿದೆ, ಬಟ್ ನೀವು ಯಾರ ಹತ್ರ ಹಾಕ್ತೀರಾ, ಲೈಸೆನ್ಸ್ಡ್ ಇದಾರ ಅವರು, ನಿಮ್ಮ ದುಡ್ಡಿಗೆ ಹೇಗೆ ರಿಸ್ಕ್ ಕವರೇಜ್ ಕೊಡ್ತಾರೆ ಅನ್ನೋದು ತುಂಬಾ ಲೆಕ್ಕ ಹಾಕ್ಬೇಕಾಗತ್ತೆ. ಮ್ಯೂಚುವಲ್ ಫಂಡ್ ಸ್ವಲ್ಪ ಪಬ್ಲಿಕ್ ಮಾರ್ಕೆಟ್ ನಲ್ಲೇ ನಡೆಯೋದ್ರಿಂದ ಅಲ್ಲಿ ಹಗರಣಗಳು ಅಂತ ಏನೂ ಆಗಲ್ಲ ಚೀಟಿಲಿ ನಡೆಯೋ ರೀತಿ. ಚೀಟಿ ನೋಡಿ ಹಾಕ್ಬೇಕು, ಮ್ಯೂಚುವಲ್ ಫಂಡ್ ಲಾಂಗ್ ಟರ್ಮ್ ಹಾಕ್ಬೇಕು. ಎರಡನ್ನು ಬೇರೆ ಬೇರೆ ಅಸೆಟ್ ಕ್ಲಾಸ್ ಆಗಿ ನೋಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಈಗ ಪೋಸ್ಟ್ ಆಫೀಸ್ ನಲ್ಲಿ RD ಅಂತ ಇದೆ, ಅದಕ್ಕೂ ಮತ್ತೆ ಮ್ಯೂಚುವಲ್ ಫಂಡ್ SIP ಗೆ ಏನ್ ವ್ಯತ್ಯಾಸ, ಮತ್ತೆ ಯಾವುದು ಹೆಚ್ಚು ಲಾಭದಾಯಕ ಅಂತ? ಈಗ ಪೋಸ್ಟ್ ಆಫೀಸ್ RD ಆಗಿರ್ಬೋದು, ಅಥವಾ ಕಿಸಾನ್ ವಿಕಾಸ್ ಪತ್ರ ಆಗಿರ್ಬೋದು, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ NSC ಆಗಿರ್ಬೋದು, ಇವೆಲ್ಲಾನು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಸರ್ಕಾರದ ಹತ್ರ ನಮ್ ದುಡ್ಡಿರುತ್ತೆ, ಸೇಫ್ ಆಗಿ ಇಟ್ಟಿರ್ತಾರೆ. 5 ವರ್ಷನೋ 7 ವರ್ಷನೋ 10 ವರ್ಷ ಆದ್ಮೇಲೆ ಮೆಚುರಿಟಿ ಆದಾಗ ನಮಗೆ ದುಡ್ಡು ಕೊಡ್ತಾರೆ. ಕೆಲವು ಕಡೆ ಅದು ಟ್ಯಾಕ್ಸ್ ಸ್ಲ್ಯಾಬ್ಸ್ ಇರುತ್ತೆ, ಕೆಲವುದಕ್ಕೆ ಟ್ಯಾಕ್ಸ್ ಇರಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಈಗ ಮುಖ್ಯವಾಗಿ ಮ್ಯೂಚುವಲ್ ಫಂಡ್ ಅಥವಾ ಪೋಸ್ಟ್ ಆಫೀಸ್ ಅಥವಾ ಸೇಫ್ ಡೆಪಾಸಿಟ್ಸ್ ಗೆ ಡಿಫರೆನ್ಸ್ ತಗೊಂಡ್ರೆ ಸುಮಾರು 7-8% ರಿಟರ್ನ್ಸ್ ಕೊಡುತ್ತೆ ಎಲ್ಲಿ ನಮ್ಮ ಗವರ್ಮೆಂಟ್ ಅಸೆಟ್ಸ್ ನಲ್ಲಿ ಹಾಕಿದ್ರೆ. ಮ್ಯೂಚುವಲ್ ಫಂಡ್ ಕಡೆ ಪಕ್ಷ 12 ಕೊಡ್ಲಿ ಅನ್ನೋ ವಿಷಯ ಮನಸ್ಸಲ್ಲಿ ಇಟ್ಕೊಂಡು ನಾವು ಹಾಕ್ತಿವಿ. ಕೆಲವು ಸಲ 15, 17, 18 ಕೊಟ್ಟಿರೋ ಉದಾಹರಣೆಗಳು ಇದೆ. ಆದ್ರೆ ಸರ್ಕಾರದ ಫಂಡ್ಗಳು ಏನಾಗುತ್ತೆ, ಇಷ್ಟು ಅಂತ ರಿಟರ್ನ್ಸ್ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ. ಮೊದ್ಲಿಗೆ ನನಗೆ ನೆನಪಿದೆ, ಇದರಲ್ಲಿ ಅದು NSC ನಲ್ಲಿ 6 ವರ್ಷದ ಟೈಮ್ ಪೀರಿಯಡ್ ಏನೋ ಇತ್ತು. 6 ವರ್ಷಕ್ಕೆ ಬಹುಶಃ ಡಬಲ್ ಮಾಡಿ ದುಡ್ಡು ಕೊಡೋರು. ನೀವು 10,000 NSC ಸರ್ಟಿಫಿಕೇಟ್ ತಗೊಂಡ್ರೆ 6 ವರ್ಷದಲ್ಲಿ 20,000 ಏನೋ ಬರೋದು ಅಂತ ಕಾಣುತ್ತೆ. ಅದು ಸುಮಾರು ನಿಮಗೆ ಒಂದು 11-12% ರಿಟರ್ನ್ಸ್ ತರ ಬರೋದಿತ್ತು. ಇವತ್ತೇನಾಗುತ್ತೆ, ನಾವು ಒಟ್ಟಾರೆ ಈ ಡೆಟ್ ಅಸೆಟ್ಸ್ ತಗೊಂಡ್ರೆ ಬಹುಶಃ ಅವ್ರು ಕೊಡೋ ರಿಟರ್ನ್ಸ್ ನಲ್ಲಿ ನಮಗೆ 8-9 ವರ್ಷಕ್ಕೆ ದುಡ್ಡು ಡಬಲ್ ಆಗುತ್ತೆ. ಅದೇ ಈಕ್ವಿಟಿನಲ್ಲಿ ನಾವೇನ್ ಅನ್ಕೊಳ್ತೀವಿ 5-5.5 ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ. ಸೊ ರೇಟ್ ಆಫ್ ರಿಟರ್ನ್ಸ್ ಜಾಸ್ತಿ ಇರುತ್ತೆ ಈಕ್ವಿಟಿನಲ್ಲಿ, ರಿಸ್ಕ್ ಕೂಡ ಅದಕ್ಕೆ ಅನುಗುಣವಾಗಿ ಜಾಸ್ತಿ ಇರುತ್ತೆ. ಸರ್ಕಾರದ ಇನ್ಸ್ಟ್ರೂಮೆಂಟ್ಸ್ ಖಂಡಿತ ಒಂದು ಪೋರ್ಷನ್ ಇಟ್ಕೋಬೇಕು.
ಎಲ್ಲಾ ದುಡ್ಡು ಈಕ್ವಿಟಿಗೆ ಹಾಕೋದು ಒಳ್ಳೆ ಅಸೆಟ್ ಅಲೋಕೇಶನ್ ಅಲ್ಲ. ಅದು FD ಆಗ್ಲಿ, LIC ಆಗ್ಲಿ, ಬ್ಯಾಂಕ್ ಡೆಪಾಸಿಟ್ಸ್ ಆಗ್ಲಿ, ಇದೆಲ್ಲ ಒಂದಷ್ಟು ಮಟ್ಟದಲ್ಲಿ ಇಟ್ಕೊಂಡಿರ್ಬೇಕು, ಸೇಫ್ಟಿ ನೆಟ್ ಅಂತ ಇಟ್ಕೊಂಡಿರ್ಬೇಕು ಹೊರತು ಅಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಜಾಸ್ತಿ ಮಾಡ್ತೀವಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳಕ್ ಹೋಗ್ಬಾರ್ದು. ಓಕೆ ಸರ್, ಅದೇ ಡಬಲ್ ತ್ರಿಬಲ್ ಆಗಿ ಎಷ್ಟೊಂದು ಟೈಮ್ ತಗೊಳುತ್ತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ ಅಂತ? ಖಂಡಿತ, ಅದಕ್ಕೊಂದು ಫಾರ್ಮುಲಾ ಇದೆ, ರೂಲ್ ಆಫ್ 72 ಅಂತ ಒಂದು ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾಗೆ ಅನುಗುಣವಾಗಿ ಹೇಳ್ಬೇಕಂದ್ರೆ ದುಡ್ಡು ಸಾಧಾರಣ ಡಬಲ್ ಆಗಕ್ಕೆ ಈಗ ಎಷ್ಟು ಪರ್ಸೆಂಟ್ ರಿಟರ್ನ್ಸ್ ಕೊಡುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ 24% ರಿಟರ್ನ್ಸ್ ಕೊಟ್ರೆ, ನಾವು ಹಾಕಿರೋ ದುಡ್ಡು ಉದಾಹರಣೆಗೆ 1 ಲಕ್ಷ ಹಾಕಿ ಅದು 24% ರಿಟರ್ನ್ಸ್ ಕೊಟ್ರೆ ಕೇವಲ 3 ವರ್ಷದಲ್ಲಿ ಡಬಲ್ ಆಗ್ಬಿಡುತ್ತೆ ಅದು. ಬಟ್ ಅದು ಆಗೋ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ, ಅದನ್ನ ನಾರ್ಮ್ ಅಂತ ಅನ್ಕೋಬಾರ್ದು. ಅದೇ 1 ಲಕ್ಷನ ಡಬಲ್ ಮಾಡಕ್ಕೆ 5 ವರ್ಷ ಟೈಮ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಕೊಡಬೇಕು ಅಂದ್ರೆ ಸುಮಾರು 14.5% ರಿಟರ್ನ್ ಕೊಡಬೇಕಾಗತ್ತೆ. ಅದೇ ನಮ್ಮ ರಿಟರ್ನ್ಸ್ 10.5% ಕೊಡ್ತು ಅಂದ್ರೆ 1 ಲಕ್ಷ 2 ಲಕ್ಷ ಆಗಕ್ಕೆ 7 ವರ್ಷ ಬೇಕು. ನಮ್ಮ ರಿಟರ್ನ್ಸ್ 7.2% ಅಥವಾ ಸುಮಾರು 7% ಕೊಡ್ತು ಅಂದ್ರೆ ಸರಿ ಸುಮಾರು ನಮ್ಮ ಇವತ್ತಿನ ಬ್ಯಾಂಕ್ FDಗಳಾಗ್ಲಿ, ಪೋಸ್ಟ್ ಆಫೀಸ್ ಡೆಪಾಸಿಟ್ಗಳಾಗ್ಲಿ ಆಲ್ಮೋಸ್ಟ್ ಈ ರೇಂಜ್ ನಲ್ಲಿ ನಡೀತಿದೆ. ಇವಾಗ ಸೀನಿಯರ್ ಸಿಟಿಸನ್ಗೆ 0.25% ಜಾಸ್ತಿ ಏನೋ ಕೊಡ್ತಾರೆ ಕೆಲವು ಕಡೆ. ಆದ್ರೆ ಬ್ರಾಡ್ ಆಗಿ ಹೇಳ್ಬೇಕಂದ್ರೆ 7%, 7.25% ರಿಟರ್ನ್ ಕೊಟ್ರೆ 10 ವರ್ಷ ಬೇಕು ನಮ್ಮ 1 ಲಕ್ಷ 2 ಲಕ್ಷ ಆಗಕ್ಕೆ. ಸೊ ಈ ರೀತಿ ಫಾರ್ಮುಲಾ ಅಪ್ಲೈ ಮಾಡಿ ನೋಡಿದಾಗ ಎಷ್ಟು ರೇಟ್ ಆಫ್ ರಿಟರ್ನ್ ಇದೆಯೋ ಅದಕ್ಕೆ ಅನುಗುಣವಾಗಿ ನಮ್ಮ ದುಡ್ಡು ಡಬಲ್ ಆಗೋದಾಗ್ಲಿ, 3 ಪಟ್ಟು ಆಗೋದಾಗ್ಲಿ, 5 ಪಟ್ಟು ಆಗೋದಾಗ್ಲಿ ಆಗುತ್ತೆ. ಬಟ್ ರೆಗ್ಯುಲರ್ ಫಂಡ್ ನಿಂದ ಡೈರೆಕ್ಟ್ ಫಂಡ್ ಗೆ ನನ್ನ ಹೂಡಿಕೆಯನ್ನ ಬದಲಾಯಿಸುವುದು ಹೇಗೆ, ಇದರಿಂದ ಆಗೋ ಅನುಕೂಲಗಳೇನು ಅಂತ ಹೇಳಿ ಒಬ್ರು ಕ್ವಶನ್ ಕೇಳಿದ್ದಾರೆ. ಖಂಡಿತ, ಈಗ ನಾನು ಉದಾಹರಣೆಗಳು ಕೊಟ್ಟಿದ್ದೆ. ರೆಗ್ಯುಲರ್ ಫಂಡ್ ಮತ್ತೆ ಡೈರೆಕ್ಟ್ ಫಂಡ್ ಒಂದೇ ಫಂಡ್ ಉದಾಹರಣೆ ತಗೊಂಡ್ರೆ, ಈಗ ಅದು ICICI ವ್ಯಾಲ್ಯೂ ಫಂಡ್ ಅಥವಾ SBI ಸ್ಮಾಲ್ ಕ್ಯಾಪ್ ಫಂಡ್ ಅಥವಾ ನಿಪಾನ್ ಇಂಡಿಯಾ ಮಿಡ್ ಕ್ಯಾಪ್ ಫಂಡ್, ಯಾವುದೇ ಫಂಡ್ ಉದಾಹರಣೆ ತಗೊಂಡ್ರು ರೆಗ್ಯುಲರ್ ಫಂಡ್ ಸುಮಾರು 1% ಕಡಿಮೆ ಲಾಭ ಕೊಟ್ಟಿರುತ್ತೆ ಡೈರೆಕ್ಟ್ ಫಂಡ್ ಗಿಂತ ಅಂತ ನಾನು ಹೇಳಿದೀನಿ. ಕಾರಣ ಇಷ್ಟೇನೆ, ಸೇಮ್ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿರ್ತಾರೆ, ಸೇಮ್ ಫಂಡ್ ಮ್ಯಾನೇಜರ್ಗಳು ಅದನ್ನ ನಡೆಸ್ತಿರ್ತಾರೆ. ಆದ್ರೆ ಆ 1% ಎಲ್ಲಿ ಹೋಗುತ್ತೆ ಅಂದ್ರೆ ನೀವು ಯಾರು ಬ್ರೋಕರ್ ಮೂಲಕ ಮಾಡಿರ್ತಿರೋ ಇನ್ವೆಸ್ಟ್ಮೆಂಟ್ ನ, ಆ ಬ್ರೋಕರ್ ಕಂಪನಿ ಅವರಿಗೆ ಸಂಬಳಗಳು ಕೊಡಕ್ಕೆ ಮತ್ತೆ ಆ ಬ್ರೋಕರ್ ಕಂಪನಿ ನಡೆಸಕ್ಕೆ ನಿಮ್ಮ 1% ಡಿಫರೆನ್ಷಿಯಲ್ ರಿಟರ್ನ್ಸ್ ಏನಿದೆಯಲ್ಲ ಅದು ಅಲ್ಲಿಗೆ ಹೋಗುತ್ತೆ. ಡೈರೆಕ್ಟ್ ಫಂಡ್ 15% ಕೊಡ್ತಿದ್ರೆ ರೆಗ್ಯುಲರ್ ಫಂಡ್ ಸುಮಾರು 14.5% ಕೊಡ್ತಿರ್ಬೋದು. ಹಾಗಾಗಿ ರೆಗ್ಯುಲರ್ ಮತ್ತೆ ಡೈರೆಕ್ಟ್ಗೆ ಉದಾಹರಣೆ ಕೊಟ್ಟು ಹೇಳಿದ್ರಿಂದ ಡೈರೆಕ್ಟ್ ಯಾವಾಗ ಮಾಡ್ಬೋದು ಅಥವಾ ರೆಗ್ಯುಲರ್ ಯಾವಾಗ ಮಾಡ್ಬೋದು ಅಂದ್ರೆ, ರೆಗ್ಯುಲರ್ ನಮಗೆ ಏನು ಐಡಿಯಾನೇ ಇಲ್ಲ, ಝೀರೋ ನಾಲೆಡ್ಜ್ ಇದೆ, ಯಾರು ಅಡ್ವೈಸರ್ ಬೇಕು ಅಂದಾಗ ಖಂಡಿತ ರೆಗ್ಯುಲರ್ ದಾರಿಯಲ್ಲಿ ಹೋಗ್ಬೋದು. ಆದ್ರೆ ನಮಗೆ ಮ್ಯೂಚುವಲ್ ಫಂಡ್ಗಳು ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಈಗಾಗಲೇ ಯಾವಾಗ್ಲೂ ಒಂದು 10 ವರ್ಷದಿಂದ ರೆಗ್ಯುಲರ್ ಫಂಡ್ ಮಾಡ್ಬಿಟ್ಟಿದ್ದೆ. ಈಗ ನನಗೆ ಅರ್ಥ ಆಗಿದೆ ಆ ಫಂಡ್ ಹೇಗೆ ಕೆಲಸ ಮಾಡುತ್ತೆ ಅಂತ. ನಾನು ಆ ರೆಗ್ಯುಲರ್ ರೂಟ್ ಬೇಡ, ನನಗೆ ಇನ್ನೂ 0.25%, 1% ಜಾಸ್ತಿ ರಿಟರ್ನ್ಸ್ ಬರೋದು ನನಗೆ ಡೈರೆಕ್ಟ್ ಆಗಿ ಬರ್ಲಿ ಅಂತಿರೋರು ಅದನ್ನ ಮಾರಿ ಆ ಯೂನಿಟ್ಸ್ ನ ಇಲ್ಲಿ ತಗೋಬಹುದು. ಅದಕ್ಕೆ ಮತ್ತೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಷ್ಟಿರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಷ್ಟಿರುತ್ತೆ ಅಂತ ಲೆಕ್ಕ ಹಾಕ್ಬೇಕಾಗತ್ತೆ. ನಾ ಹೇಳಿದ್ದೆ, ಕೆಲವು ಪ್ಲಾಟ್ಫಾರ್ಮ್ಗಳು ಅದನ್ನ ಆಟೋಮೆಟಿಕ್ ಆಗಿ ನಮಗೆ ಕೊಡ್ತಾರೆ. ಈಗ ಅದೊಂದು ABC ಸ್ಮಾಲ್ ಕ್ಯಾಪ್ ಫಂಡ್ ಅನ್ನೋದು ರೆಗ್ಯುಲರ್ ಫಂಡ್ ಅಲ್ಲಿ ಮಾಡಿ 1 ಲಕ್ಷ ಕೂಡಿಟ್ಟಿದೀವಿ ಅಂದ್ರೆ ಅದನ್ನ ಇವತ್ತು ಡೈರೆಕ್ಟ್ ಫಂಡ್ಗೆ, ಅದೇ ಫಂಡ್ ABC ಸ್ಮಾಲ್ ಕ್ಯಾಪ್ ಫಂಡ್ ನೇ ಡೈರೆಕ್ಟ್ ಮೂವ್ ಮಾಡಬೇಕು ಅಂದಾಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಷ್ಟು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಷ್ಟು ಅಂತ ಹೇಳ್ತಾರೆ. ಟ್ಯಾಕ್ಸ್ ಇಂಪ್ಲಿಕೇಶನ್ ಏನು ಇರಲ್ಲ, ಅಥವಾ ಎವ್ರಿ ಇಯರ್ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ನ ಆಫ್ಸೆಟ್ ಮಾಡಬಹುದು ಫೈನಾನ್ಷಿಯಲ್ ಇಯರ್ ಮುಗಿಯೋವಾಗ ಅಂತಿದ್ದಾಗ ಇದನ್ನ ಮಾರಿ ಅಲ್ಲಿ ತಗೋಬಹುದು. ನಾನು ಹೇಳೋದೇನಂದ್ರೆ, ಇದನ್ನ ಮಾರಿ ಅಲ್ಲಿ ತಗೊಂಡು ಮತ್ತೆ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಯಾಕೆ ಅಂತ ಯೋಚನೆ ಮಾಡಿದಾಗ ಇದನ್ನ ಪಾಸ್ ಮಾಡ್ಬಿಡಿ. ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ರೆಗ್ಯುಲರ್ ಮಾಡ್ತಿದ್ದೀರೋ ಆ ಫಂಡ್ ಬಗ್ಗೆ ನಿಮ್ಗೆ ಕನ್ವಿಕ್ಷನ್ ಇದ್ದು, ಆ ಫಂಡ್ ಚೆನ್ನಾಗಿದೆ, ಆ ಫಂಡ್ ಇನ್ವೆಸ್ಟ್ಮೆಂಟ್ ಫಿಲಾಸಫಿ ಚೆನ್ನಾಗಿದೆ, ಆ ಫಂಡ್ ನಡೆಸೋ ಕಂಪನಿ ಅಥವಾ ಮ್ಯಾನೇಜರ್ ತುಂಬಾ ಕೇಪಬಲ್ ಇದ್ದಾರೆ ಅಂತ ನಿಮ್ಗೆ ಕನ್ವಿನ್ಸ್ ಆಗಿದ್ರೆ, ಆ ಏನ್ ರೆಗ್ಯುಲರ್ ಫಂಡ್ SIP ನಡೀತಿದೆ ಅದನ್ನ ಪಾಸ್ ಮಾಡ್ಬಿಡಿ ಅಥವಾ ಸ್ಟಾಪ್ ಮಾಡ್ಬಿಡಿ. ಅದೇ ಫಂಡ್ ನಲ್ಲಿ ಡೈರೆಕ್ಟ್ SIP ಶುರು ಮಾಡಿ, ನಿಮ್ಗೇನಂತ ಪ್ರಾಬ್ಲಮ್ ಆಗಲ್ಲ. ಇನ್ಫ್ಯಾಕ್ಟ್ ಮತ್ತೆ ಹೊಸದಾಗಿ ಒಂದು ಕಾರ್ಪಸ್ ಬಿಲ್ಡ್ ಆಗಕ್ಕೆ ಶುರು ಆಗುತ್ತೆ. ಲಾಂಗ್ ಟರ್ಮ್ ನಲ್ಲಿ ಅದು ನಿಮ್ಗೆ ಒಳ್ಳೆ ಲಾಭ ಕೊಡುತ್ತೆ. ಅಂದ್ರೆ ಡೈರೆಕ್ಟ್ ಕನ್ವರ್ಟ್ ಮಾಡಕ್ಕೆ ಯಾವುದೇ ರೀತಿ ಆಪ್ಷನ್ ಇಲ್ಲ, ಮಾರಿನೇ ನಾವು ಕನ್ವರ್ಟ್ ಅಂತ ಆಪ್ಷನ್, ಖಂಡಿತ ಕನ್ವರ್ಟ್ ಅಂತ ಏನೋ ಆಪ್ಷನ್ ಇಲ್ಲ. ಅಲ್ಲಿ ಮಾರಿ ಆ ಯೂನಿಟ್ಸ್ ಗೆ ಎಷ್ಟು ದುಡ್ಡು ಬಂದಿರುತ್ತೋ ಆ ದುಡ್ಡಿನಲ್ಲಿ ಈ NAV ಗೆ ಅನುಗುಣವಾಗಿ ಯೂನಿಟ್ಸ್ ಅಲೋಕೇಶನ್ ಆಗುತ್ತೆ. ಸೊ ಡೈರೆಕ್ಟ್ ಟ್ರಾನ್ಸ್ಫರ್ ಅಂತ ಏನು ಬರಲ್ಲ. ಈಗ ಮಾರಿದ್ರು ಕೂಡ ಟ್ಯಾಕ್ಸ್ ಬೀಳುತ್ತೆ. ಯಾವಾಗ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ತಗೊಂಡಿದ್ರೆ, ಅಥವಾ ಇವತ್ತಿಗೆ ಏನಾಗಿದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ 1.25 ಲಕ್ಷ ಆದ್ಮೇಲೆ ಮಾತ್ರ ಕಿಕ್ ಇನ್ ಆಗುತ್ತೆ. ಅಂದ್ರೆ ನಾವೀಗ ಈ ವರ್ಷಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ನಮ್ದು 1 ಲಕ್ಷ ಅಥವಾ 1,10,000 ಇದೆ ಅಂದಾಗ ₹1 ಕೂಡ ಟ್ಯಾಕ್ಸ್ ಬೀಳಲ್ಲ ನಮ್ಗೆ. ಈ ಕ್ಯಾಲ್ಕುಲೇಷನ್ ಕೂಡ ನಾವು ಮಾಡ್ಬೇಕಾಗತ್ತೆ. ಈಗ ನಮ್ಮ ಹತ್ರ 5 ಲಕ್ಷ ರೂಪಾಯಿ ಲಾಭನೇ ಇದ್ರೆ, ಹಳೆ ಮ್ಯೂಚುವಲ್ ಫಂಡ್ ನಲ್ಲಿ 5 ಲಕ್ಷ ರೂಪಾಯಿ ಲಾಭನೇ ಇತ್ತು ಅಂದ್ರೆ ರೆಗ್ಯುಲರ್ ಫಂಡ್ ನಲ್ಲಿ, ಅದನ್ನ ಮಾರ್ಬಿಟ್ಟಾಗ ಈ 5 ಲಕ್ಷ ರೂಪಾಯಿಗೆ ಏನಾಗುತ್ತೆ, 1.25 ಲಕ್ಷ ನಮಗೆ ರಿಬೇಟ್ ಸಿಗುತ್ತೆ ಸರ್ಕಾರದ ರೂಲ್ ಪ್ರಕಾರ.
ಆದ್ರೆ ಉಳಿದ 3.75 ಲ್ಯಾಕ್ಸ್ 3.25 ಕೋಟಿ ಲಕ್ಷ ಏನಿದೆಯಲ್ಲ ಅದಕ್ಕೆ ಮತ್ತೆ 12.5% ನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಹಾಕ್ತಾರೆ. ಸೊ ಈ ರೀತಿ ನಾವು ಎಷ್ಟು ಲಾಭ ಮಾಡಿದೀವಿ, ಎಷ್ಟು ಲಾಭನ ಟ್ಯಾಕ್ಸ್ ಉಳಿಸ್ಕೊಂಡು ಮಾರಬಹುದು, ಇವೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಮಾರೋದ್ರ ಬಗ್ಗೆ ಮತ್ತೆ ಒಂದು ಸೆಷನ್ ಮಾಡೋಣ ಸರ್, ಯಾಕಂದ್ರೆ ಅದು ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅಂತ ಮಾಡ್ಬೇಕು. ಆಮೇಲೆ ಒಂದೇ ಸಲಿಗೆ ಮಾರಿ 20 ಲಕ್ಷ ಲಾಭ ತೋರಿಸಿದಾಗ 20 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಟೋದು ಹೇಗಿದೆ, ಅಥವಾ ವರ್ಷ ಸುಮಾರು 1.25 ಲಕ್ಷ ಮಾತ್ರ ಟ್ಯಾಕ್ಸ್ ಬರೋ ತರದ್ದು ಮಾಡ್ಕೊಂಡು ಆ ಟ್ಯಾಕ್ಸ್ ರಿಬೇಟ್ ತಗೊಳ್ಳೋದು ಹೇಗಿದೆ, ಇದನ್ನ ಇನ್ನೊಂದು ಸೆಷನ್ ಅಲ್ಲಿ ಖಂಡಿತ ಮಾತಾಡೋಣ. ಒಟ್ಟಾರೆ ಹೇಳ್ಬೇಕಂದ್ರೆ ರೆಗ್ಯುಲರ್ ಮಾರಿ ಡೈರೆಕ್ಟ್ ತಗೊಳ್ಳೋ ಅಂತ ಸಾಹಸ ಪ್ರತಿ ಸಲ ಮಾಡೋದ್ ಬೇಕಿಲ್ಲ. ರೆಗ್ಯುಲರ್ ಫಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಅದನ್ನ ನಿಲ್ಸಿ ಅದೇ ಫಂಡ್ ಅಲ್ಲಿ ಡೈರೆಕ್ಟ್ ಶುರು ಮಾಡಿ ಅಷ್ಟೇ. ಓಕೆ ಸರ್, ಇನ್ನೊಂದು ಕ್ವಶನ್ ಇದೆ. ಗೋಲ್ಡ್ ಮ್ಯೂಚುವಲ್ ಫಂಡ್ ನಲ್ಲಿ 2 ಲಕ್ಷ ರೂಪಾಯಿನ 5 ವರ್ಷಗಳ ಅವಧಿಗೆ ಒಂದೇ ಬಾರಿ ಇನ್ವೆಸ್ಟ್ ಮಾಡಿದ್ರೆ ಅದರ ಎಕ್ಸ್ಪೆನ್ಸ್ ರೇಷಿಯೋ ಶುಲ್ಕವನ್ನ ಒಂದ್ಸಲ ಮಾತ್ರ ಕಟ್ ಮಾಡ್ತಾರೋ ಅಥವಾ ಪ್ರತಿ ವರ್ಷನೂ ಕಟ್ ಮಾಡ್ತಾರೋ ಅಂತೇಳಿ ಒಂದ್ ಡೌಟ್ ಕೇಳಿದ್ದಾರೆ. ಇಲ್ಲ, ಲಂಸಮ್ ನಿಮ್ ಗೋಲ್ಡ್ ಅಲ್ಲಿ ಆಗ್ಲಿ ಅಥವಾ ಯಾವ್ದೇ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡ್ಲಿ, ಅವತ್ತಿನ ದಿವಸಕ್ಕೆ ಏನು ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೋ ಆ ಬೇಸಿಸ್ ಮೇಲೆ ನಿಮ್ಮ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಆದ್ರೆ ನಾ ಹಿಂದೆನೂ ಹೇಳಿದ್ದೆ, ಎಕ್ಸ್ಪೆನ್ಸ್ ರೇಷಿಯೋ ಅನ್ನೋದು ನಮಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಮ್ ಕಣ್ಣೆದ್ರು ಕಾಣಲ್ಲ. ಯಾಕೆಂದ್ರೆ ನಾವು ಈಗ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡ್ಲಿ, ಪ್ರತಿ ಸಲ ಮಾಡ್ಲಿ, ಆ ಇನ್ವೆಸ್ಟ್ಮೆಂಟ್ ಮಾಡಿರೋ ಫಂಡ್ ಮ್ಯಾನೇಜರ್ಗಾಗ್ಲಿ ಆ ಫಂಡ್ ಕಂಪನಿಗೆ ಆ ನಿಮ್ಮ ದುಡ್ಡನ್ನ ಮ್ಯಾನೇಜ್ ಮಾಡೋ ಜವಾಬ್ದಾರಿ ನೀವು ಅದನ್ನ ವಿಡ್ರಾ ಮಾಡೋ ತನಕ ಇರುತ್ತೆ. ಹಾಗಾಗಿ ಬ್ಯಾಕ್ ಎಂಡ್ ನಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕ್ಯಾಲ್ಕುಲೇಷನ್ಸ್ ಆಗುತ್ತೆ ಹೊರತು ನೀವು ಪ್ರತಿ ಸಲ ಅದನ್ನ ಲೆಕ್ಕ ಹಾಕೊಂಡು ನಮ್ಮ ಏರಿಳಿತಗಳಿರುತ್ತಾ ನಮ್ಮ ಲಾಭದಲ್ಲಿ ಅನ್ನೋದನ್ನ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದು, ಎಕ್ಸ್ಪೆನ್ಸ್ ರೇಷಿಯೋ ಅನ್ನೋದನ್ನ ನೋಡ್ಬೇಕು ನಾವು. ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇದ್ರೆ ಫಂಡ್ ಹೌಸ್ ಆಗ್ಲಿ ಫಂಡ್ ಮ್ಯಾನೇಜರ್ ಆಗ್ಲಿ ಜಾಸ್ತಿ ದುಡ್ಡನ್ನ ಫೀಸ್ ಆಗಿ ಪಡ್ಕೋತಿದ್ದಾರೆ ಅಂತ ಅರ್ಥ ಆಗುತ್ತೆ. ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ 2 ಲಕ್ಷನ ವಾಟ್ ಎವರ್ 5 ವರ್ಷಕ್ಕೂ 10 ವರ್ಷಕ್ಕೂ ಬಿಡ್ತೀವಿ ಅಂದಾಗ ಪ್ರತಿ ಬಾರಿನೂ ಎಕ್ಸ್ಪೆನ್ಸ್ ರೇಷಿಯೋ ಲೆಕ್ಕ ಹಾಕುವಂತ ಪ್ರಮೇಯ ನಮ್ಗೇನಿರಲ್ಲ. ಓಕೆ ಸರ್, ಇನ್ನೊಂದು ಕ್ವಶನ್ ಇದೆ, ಲಾಸ್ಟ್ ಕ್ವಶನ್. ಬ್ಯಾಂಕ್ಗಳು ತಮ್ಮ ಮ್ಯೂಚುವಲ್ ಫಂಡ್ಗಳ ಮೂಲಕ ಹೆಚ್ಚಿನ ಲಾಭಾಂಶ ನೀಡ್ತವೆ, ಆದ್ರೆ ನಾವು ಅದೇ ಬ್ಯಾಂಕ್ ನಲ್ಲಿ ಇಡೋ ಠೇವಣಿಗಳಿಗೆ ಅಂದ್ರೆ FD RD ಮಾಡಿದ್ರೆ ಕಡಿಮೆ ಬಡ್ಡಿ ಕೊಡ್ತವೆ ಅಂತ, ಯಾಕೆ ಅಂತ ಹೇಳಿ ಗೊತ್ತಿಲ್ಲ. ಇದನ್ನ ಯಾವ ರೀತಿ ನೋಡ್ತೀರಿ ಸರ್? ಒಳ್ಳೆ ಪ್ರಶ್ನೆ ಇದು. ಒಂದೇನಾಗುತ್ತೆ, ಈಗ ಬ್ಯಾಂಕ್ FD RD ನಾವ್ ಇಡೋದು ಸೇಫ್ ಆಗಿ ಇಟ್ಕೋಬೇಕು ಬ್ಯಾಂಕು. ಆದ್ರೆ ಬ್ಯಾಂಕ್ ಏನ್ ಮಾಡ್ತಾರೆ ಅಂದ್ರೆ ನಾವಿಡೋ ಡೆಪಾಸಿಟ್ ನ ಜನರಿಗೆ ಸಾಲವಾಗಿ ಕೊಡ್ತಾರೆ ಅವರು. ಈಗ ನಮಗೆ 7% ಲಾಭ ಕೊಟ್ರೆ, ಈಗ ಅದು ಹೋಮ್ ಲೋನ್ ನ ಬಹುಶಃ 7.5-8% ಜನರಿಗೆ ಕೊಡ್ತಿರ್ತಾರೆ. ಕಾರ್ ಲೋನ್ ನ ಸುಮಾರು 10-11% ಕೊಡ್ತಿರ್ತಾರೆ. ಪರ್ಸನಲ್ ಲೋನ್ ಸುಮಾರು 13-14% ಕೊಡ್ತಿರ್ತಾರೆ. ಸೊ ಬ್ಯಾಂಕ್ ಈ ರಿಸ್ಕ್ ಏನ್ ತಗೊಳ್ತಿದಾರಲ್ಲ, ನನ್ ದುಡ್ಡನ್ನ ಸೇಫ್ ಆಗಿ ನನಗೆ ಕೊಡ್ಲೇಬೇಕು. ಈಗ ನಾನು 1 ಕೋಟಿ ರೂಪಾಯಿ ಇಟ್ಟು 7%ಗೆ ಕಮಿಟ್ ಆಗಿದ್ರೆ ಬ್ಯಾಂಕ್ನವರು ನನಗೆ 7% ರಿಟರ್ನ್ಸ್ ಕೊಡ್ಲೇಬೇಕು. ಅವರು ಬ್ಯಾಂಕ್ ಲಾಸ್ಗೆ ಹೋಗ್ಲಿ ಅವ್ರಿಗೆ 7% ನಂಗೆ ರಿಟರ್ನ್ಸ್ ಕೊಡ್ಲೇಬೇಕು. ಅಥವಾ ಬ್ಯಾಂಕ್ ಸಾಲಗಳು ಈಗ NPAಗಳಾಗತ್ತೆ. ನಾವು ನೋಡಿದೀವಿ, ದೊಡ್ಡ ಬಿಸ್ನೆಸ್ ಮನ್ಗಳು ಕೂಡ ಬ್ಯಾಂಕ್ಗಳಿಗೆ ಸಾಲ ಮರುಪಾವತಿ ಮಾಡದೆ ತಲೆಮರೆಸ್ಕೊಂಡು ಹೋಗಿರೋ ಸನ್ನಿವೇಶಗಳು ನೋಡಿದೀವಿ. ಸಾವಿರಾರು ಕೋಟಿ ಬ್ಯಾಂಕ್ಗಳಿಗೆ ನಷ್ಟವಾಗಿರೋದು ನೋಡಿದೀವಿ. ಇವೆಲ್ಲ ಆದ್ರೂನು ಡೆಪಾಸಿಟರ್ ಆಗಿ ನನ್ನ ದುಡ್ಡನ್ನ ನನಗೆ ಕೊಡ್ಲೇಬೇಕು ಬ್ಯಾಂಕು, ಅದು ರೂಲ್ ಅದು. ಹಾಗಾಗಿ ಬ್ಯಾಂಕ್ ಈ ರಿಸ್ಕ್ ತಗೊಂಡು ನಮ್ಮ ದುಡ್ಡನ್ನ ಬೇರೆ ಬೇರೆ ಕಡೆ ಸಾಲವಾಗಿ ಕೊಟ್ಟು ಸಾಲ ಮರುಪಾವತಿ ಮಾಡಿಸ್ಕೋಬೇಕಾಗತ್ತೆ. ಮತ್ತೆ ನೀವ್ ಹೇಳ್ದಂಗೆ ಬ್ಯಾಂಕ್ನವರು ಕೂಡ ಅವರು ಮಾಡೋ ಲಾಭದ ಹಣನ ಒಂದ್ ಕಡೆ ಇನ್ವೆಸ್ಟ್ ಮಾಡ್ಲೇಬೇಕು ಅವ್ರು. ಯಾಕಂದ್ರೆ ಅವ್ರು ಬೇರೆ ಬೇರೆ ರಿಸ್ಕ್ಗಳನ್ನ ಆಫ್ಸೆಟ್ ಮಾಡ್ಕೋಬೇಕು ಅಂದ್ರೆ ಅವ್ರಿಗೂ 15-18% ರಿಟರ್ನ್ಸ್ ತಗೊಳ್ಳೇಬೇಕಾಗತ್ತೆ. ಅದರಿಂದಾನೇ ಬ್ಯಾಂಕ್ ಬೆಳೆಯಕ್ಕಾಗೋದು. ಹಾಗಾಗಿ ಬ್ಯಾಂಕ್ ಲಾಭ ನಷ್ಟದಲ್ಲಿ ನಮಗೊಂದಷ್ಟು ಡಿವಿಡೆಂಡ್ ಅಂತ ಕೊಡ್ತಾರೆ. ಯಾರಿಗೆ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಅಂತ ಕೊಡ್ತಾರೆ. ಆದ್ರೆ ನಾವು ಕೊಡೋ ಡೆಪಾಸಿಟ್ಗೆ 7-8% ಅಷ್ಟೇ ಕೊಡಕ್ ಸಾಧ್ಯ. ಬಹುಶಃ ಭಾರತದಲ್ಲಿ ಸುಮಾರು ಜಾಸ್ತಿ ಪರ್ಸೆಂಟೇಜ್ ನಲ್ಲೇ ನಮಗೆ ಬಡ್ಡಿ ಬರ್ತಿದೆ ಅಂತ ಹೇಳ್ಬೋದು. ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ನೋಡಿದ್ರೆ ಸುಮಾರು 2%, 1% ರಿಟರ್ನ್ಸ್ ಬರುತ್ತೆ. ಹಾಗಾಗಿ ನಾವಿಡೋ ದುಡ್ಡನ್ನ ಅವ್ರು ಜಸ್ಟ್ ಅದನ್ನ ಬೇರೆ ಕಡೆ ರೊಟೇಟ್ ಮಾಡೋದು ಅಷ್ಟೇ ಅಲ್ಲ, ಅಲ್ಲಿ ಅವ್ರಿಗೆ NPA ಆಗೋ ರಿಸ್ಕ್ ಇರುತ್ತೆ. ಮತ್ತೆ ಕೆಲವರು EMI ಡಿಲೇ ಮಾಡೋ ರಿಸ್ಕ್ ಇರುತ್ತೆ. ಆ ರಿಸ್ಕ್ ಎಲ್ಲದನ್ನು ಬ್ಯಾಂಕ್ನವ್ರು ಜೀರ್ಣಿಸ್ಕೊಂಡು ನಮಗೆ FD RD ಮಾಡಿದವ್ರಿಗೆ ಲಾಭ ಕೊಡಬೇಕು. ಹಾಗಾಗಿ ನಮಗ್ ಬರೋ ಲಾಭ ಅಷ್ಟೇ ಇರುತ್ತೆ, ಬ್ಯಾಂಕ್ ಇನ್ನೂ ಹೆಚ್ಚು ರಿಸ್ಕ್ ತಗೊಳ್ತಿರ್ತಾರೆ. ಓಕೆ ಸರ್, ಅಂದ್ರೆ ಬ್ಯಾಂಕ್ ಸೇವಿಂಗ್ ಅಂತ ಮಾಡ್ಬೇಕು, ಇಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಗಳಿಸ್ಬೇಕು ಹಣನ, ಅಷ್ಟೇ ಅಲ್ವಾ? ಖಂಡಿತ. ಬ್ಯಾಂಕ್ ನಲ್ಲಿ ನಮ್ಗೆ ಏನ್ ಎಮರ್ಜೆನ್ಸಿಗೆ ಏನ್ ಹಣ ಬೇಕೋ, ಈಗ 1 ವರ್ಷದ ಖರ್ಚು, 6 ತಿಂಗಳ ಖರ್ಚು, ಅಥವಾ ನಾನು ಹೇಳಿದೀನಿ ಇನ್ನೊಂದು 3 ತಿಂಗಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ಇನ್ನೊಂದು 6 ತಿಂಗಳಿಗೆ ಹೊಸ ಕಾರ್ ತಗೋಬೇಕು, ಮನೆ ಕಟ್ಟಬೇಕು, ಅಥವಾ ಇನ್ನೇನೋ ಒಂದು ಟ್ರಿಪ್ ಹೋಗ್ಬೇಕು, ಫಾರಿನ್ ಟ್ರಿಪ್ ಹೋಗ್ಬೇಕು, ಈ ತರ ಡೆಫಿನೆಟ್ ಗೋಲ್ಸ್. ಆಮೇಲೆ ನಾನ್ ನೆಗೋಷಿಯಬಲ್ ಗೋಲ್ಸ್ ಅಂತ ಕರಿತೀವಿ. ಅಂದ್ರೆ ಈಗ ಬರೋ ವರ್ಷ ಏಪ್ರಿಲ್ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಬೇಕಂದ್ರೆ ಏಪ್ರಿಲ್ ಕಟ್ಲೇಬೇಕು, ನಾನು ನವೆಂಬರ್ ಕಟ್ತೀನಿ, ಡಿಸೆಂಬರ್ ಕಟ್ತೀನಿ ಅನ್ನಕ್ ಆಗಲ್ಲ. ಹಾಗಾಗಿ ಕೆಲವು ಡಿಫೈನ್ಡ್ ಗೋಲ್ಸ್ ಏನಿರುತ್ತಲ್ಲ ಅದನ್ನ ಖಂಡಿತ ನಾವು ಬ್ಯಾಂಕ್ ನಲ್ಲಿ ಇಟ್ಕೊಂಡು ಅದನ್ನ ಲಾಭ ಅಂತ ನೋಡಬಾರ್ದು, ದುಡ್ಡು ಸೇಫ್ ಆಗಿದೆಯಾ ಅಂತ ನೋಡಕ್ಕೋಸ್ಕರ ಅಷ್ಟೇ ಸೀಮಿತವಾಗಿ ಇಟ್ಕೊಂಡು ನಮ್ಮ ಗೋಲ್ಸ್ ಏನಿದೆಯೋ ಅದನ್ನ ರೀಚ್ ಆಗೋವಾಗ ಆ ದುಡ್ಡನ್ನ ಬಳಸ್ಕೋಬೇಕಾಗತ್ತೆ. ಓಕೆ ಸರ್, ನಮ್ಮ ವೀಕ್ಷಕರ ಬಹಳಷ್ಟು ಪ್ರಶ್ನೆಗಳಿಗೆ ನೀವು ಇವತ್ತು ಉತ್ತರ ಕೊಟ್ಟಿದ್ರಿ. ಆ ವೀಕ್ಷಕರ ಪ್ರಶ್ನೆಗಳು ಬಹಳ ಚೆನ್ನಾಗಿದ್ವು. ಅದಕ್ಕೆ
ಖಂಡಿತ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಮರ್ನಾಥ್ ಶಿವಶಂಕರ್ ಸರ್, ನಿಮ್ಗೂ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ಸರ್.